ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಒಬ್ಬರನ್ನು ಕರೆಸಿದೀವಿ. ವಿಶೇಷವಾದ ಗೆಸ್ಟ್ ಅವರು ವಿಶೇಷವಾದ ಅಡುಗೆನ ಮಾಡಿ ತೋರಿಸ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಈದ್ ಮುಬಾರಕ್ ಮೇಡಮ್. ಈದ್ ಮುಬಾರಕ್ ಸರ್. ಓಕೆ, ಹಬ್ಬ ಎಲ್ಲ ಜೋರ? ಹಾ, ನಡೀತಾ ಇದೆ. ರಂಜಾನ್ ಹಬ್ಬ ಸ್ಪೆಷಲ್ ನಡೀತಾ ಇದೆ. ನಿಮ್ಮ ಹೆಸರು ಹೇಳಿ ಫಸ್ಟ್ ನನಗೆ. ಆಯಿಷಾ ಜಕ್ಕಿ. ಆಯಿಷಾ, ಏನ್ ಮಾಡ್ಕೊಂಡಿದ್ದೀರಾ ಆಯಿಷಾ? ನಾನು ಹೌಸ್ ವೈಫ್ ಸರ್. ಓಕೆ, ಯಜಮಾನ್ರು ಏನ್ ಮಾಡ್ತಾರೆ? ಯಜಮಾನ್ರು ಅರೇಬಿಯನ್ ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟ್ ಇದೆ ನಿಮ್ದೇನೆ? ಚೆಫ್ ಅವರು. ಅಯ್ಯೋ, ಮತ್ತೆ ಇಲ್ಲಿ ಯಾಕೆ, ನಡಿ ಹೋಗೋಣ ಅಲ್ಗೇನೆ. ಎಲ್ಲಿದೆ ರೆಸ್ಟೋರೆಂಟ್? ಪ್ರೆಸಟೌನ್. ಹೌದಾ, ಏನ್ ರೆಸ್ಟೋರೆಂಟ್ ಹೆಸರೇನು? ಝ್ಯಾಕ್ಸ್ ಅರೇಬಿಯನ್ ಕ್ಯೂಸಿನ್. ಝ್ಯಾಕ್ಸ್ ಅರೇಬಿಯನ್ ಕ್ಯೂಸಿನ್. ಓಕೆ, ಏನೇನು ಡಿಶ್ ಮಾಡ್ತಾರೆ ಯಜಮಾನ್ರು? ಎಲ್ಲ ಅರೇಬಿಯನ್, ಮೆಡಿಟೇರಿಯನ್, ಹೋಮ್ಲಿ ಫುಡ್. ಐ ಸಿ. ಯಾ. ಏಯ್, ಫ್ಯಾಂಟಾಸ್ಟಿಕ್. ಎಲ್ಲಿ ಬಂದಿಲ್ಲ, ಅವ್ರು ಬಂದಿಲ್ವಾ? ಹಸ್ಬೆಂಡ್ ಬಂದಿದ್ದಾರೆ. ಏನು ಅವ್ರ ಹೆಸರೇನು? ಜಕಿ. ಜಕಿ, ಈದ್ ಮುಬಾರಕ್ ಸರ್. ನೀವೇನ್ ಮಾಡ್ತಾ ಇದೀರಾ ಇವತ್ತು ರಂಜಾನ್ ಸ್ಪೆಷಲ್? ನಾನು ಮಕ್ಲುಬಾ ಅಂತ ಒಂದು ಡಿಶ್ ಮಾಡ್ತಾ ಇದ್ದೀನಿ. ಮಕ್ಲುಬಾ? ಏನು ಮಕ್ಲುಬಾ ಅಂದ್ರೆ? It's Arabian dish. It's like biryani, type of a biryani. It's a very special dish. We do it on only special occasions. Like today? Yeah, of course. Okay, no problem. ಇದನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಕೊಡಿ ನಮಗೆ. ಮಕ್ಲೋಬಾ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಮಟನ್ ಕೈಮಾ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅರಿಶಿನ, ಟೊಮ್ಯಾಟೊ, ಮೊಸರು, ಬದನೆಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು, ಎಣ್ಣೆ. ನೀವೇ ಮಾಡ್ತೀರಾ? ಕುಕ್ ಎಲ್ಲ ಮಾಡ್ತೀರಾ? ಹಾ, ಮಾಡ್ತೀವಿ. ಓ, ವೆರಿ ಗುಡ್. ಶುರು ಮಾಡಾಗಿದ್ರೆ ಎಸ್ ಸರ್. ಫಸ್ಟ್ ಏನ್ ಕೊಡ್ಲಿ? ಕುಕ್ಕರ್. ಫಸ್ಟೇ ಕುಕ್ಕರ್ ಕೊಟ್ಬಿಡಲಾ ನಿಮ್ಗೆ? ಯಾ, ಸ್ಮಾಲ್ ಕುಕ್ಕರ್. ಕುಕ್ಕರ್ ಇಟ್ಟಿದೆ ಸರ್. ನನಗೆ ಆಯಿಲ್ ಕೊಡಿ. ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇನ್ನು ಏನೇನ್ ಮಾಡ್ತೀರಾ ಸ್ಪೆಷಲ್ ಆಗಿ ಮನೇಲಿ ನೀವು? ನಾವು ರೆಸ್ಟೋರೆಂಟ್ ಅಲ್ಲಿ ಅರೇಬಿಯನ್ ಸ್ವೀಟ್ಸ್ ಮಾಡ್ತೀವಿ. ಬಕ್ಲಾವಾ ಅಂತ ಕೇಳಿದ್ದೀರಾ? ಹಾ, ಕೇಳಿದ್ದೀನಿ. ವಿ ಆರ್ ದ ಫಸ್ಟ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ ಆಕ್ಚುಲಿ. ಹೌದಾ? ಏನೇನ್ ಹಾಕ್ತಾರೆ ಹೇಳಿ ಅದಕ್ಕೆ? ಫಿಲೋ ಪೇಸ್ಟ್ರಿ. ಓಕೆ. ಪ್ಯೂರ್ ವೆಜಿಟೇರಿಯನ್ ಅದು. 100% ವೆಜಿಟೇರಿಯನ್. ಬರೀ ಘೀ ಯೂಸ್ ಮಾಡ್ತೀವಿ. ಡ್ರೈ ಫ್ರೂಟ್ಸ್ ಅಷ್ಟೇ ಮಾಡ್ತಾರಲ್ಲಾನು? ಹಾ. ಅವ್ರನ್ನೇ ಕರ್ಸ್ಬೇಕಾಯ್ತು. ಛೇ ಮಿಸ್ಸಿಂಗ್. ಯಾ, ನೆಕ್ಸ್ಟ್ ಟೈಮ್ ಬೆಟರ್ ಲಕ್. ಕರ್ಸ್ಕೊಳ್ತೀನಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಆಮೇಲೆ ನೀವು ಇಷ್ಟು ದಿನ ಫಾಸ್ಟಿಂಗ್ ಮಾಡಿದ್ರಾ? ಹಾ ಸರ್, ಫಾಸ್ಟಿಂಗ್ ನಡೀತಾ ಇದೆ. ಕಂಪಲ್ಸರಿ ಅಲ್ಲ ನಿಮ್ಮಲ್ಲಿ ಎಲ್ಲ ಮಾಡ್ತಾ ಇದ್ದಾರಾ? ಹಾ, ಎಲ್ಲ ಮಾಡ್ತೀವಿ. ಗ್ರೇಟ್. ಚಕ್ಕೆ ಲವಂಗ ಹಾಕಿ. ಆನಿಯನ್ಸ್ ಹಾಕ್ತೀನಿ. ಫ್ರೈ ಆಗಿದೆಯಲ್ಲ? ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಇದು ಮಕ್ಲುಬಾ ನಿಮ್ಮ ಹೋಟ್ಲಲ್ಲಿ ಮಾಡ್ತೀರಾ? ಹಾ ಸರ್, ಬನ್ನಿ ಸಿಗುತ್ತಾ? ಮಾಡಿ. ಅಫ್ಕೋರ್ಸ್ ನಮ್ಮ ಬೇರೆ ಯಾವ ಹೋಟ್ಲಲ್ಲೂ ಸಿಗಲ್ಲ ಅಂತ ಕಾಣ್ತೇ? ಇಲ್ಲ, ಅರೇಬಿಯನ್ ಡಿಶಸ್ ಅರೇಬಿಯನ್ ಹೋಟೆಲ್ಸ್ಗೆ ಹೋಗ್ಬೇಕು. ನೀವು ಸ್ಪೆಷಾಲಿಟಿ ಎಲ್ಲಿದೆ ಅಲ್ಲಿ ಹೋಗ್ಬೇಕು. ಏನಕ್ಕೆ ಹೋಗಲ್ಲ ಗೊತ್ತಾ? ಅದು ಆರ್ಡರ್ ಮಾಡಕ್ ಫಸ್ಟ್ ಬರ್ಬೇಕಲ್ಲ. ನೀವೇನೋ ಹಿಂಗ್ ಲಿಸ್ಟ್ ಕೊಟ್ಬಿಟ್ರೆ ಹೇಳಕ್ ಬರ್ಬೇಕಲ್ಲ ನಮ್ಗೆ ಏನು ಅಂತ. ಅದು ನೀವು ವರಿ ಮಾಡಬೇಡಿ. ಓಕೆ. ಯಾವಾಗ್ಲೂ ಝ್ಯಾಕ್ಸಿಗೆ ಬಂದ್ರೆ ನೀವು, ಓಕೆ, ನಮ್ಮ ಮ್ಯಾನೇಜರ್ ಇದ್ದಾರೆ, ನನ್ನ ಹಸ್ಬೆಂಡ್ ಇರ್ತಾರೆ. ಓಕೆ. ಫಸ್ಟ್ ನಿಮಗೆ ಪ್ರಾಬ್ಲಮ್ ಇದ್ರೆ ದೇ ವಿಲ್ ಎಕ್ಸ್ಪ್ಲೈನ್. ಮೆನು ಅಲ್ಲಿ ಇಂಡಿಯನ್ ಇದರಲ್ಲೂ ಹಾಕಿದ್ದಾರೆ. ಅರೇಬಿಯನ್ ಡಿಶಸ್ ಇಸ್ ಮೆನ್ಷನ್ ಇನ್ ಇಂಡಿಯನ್ ನೇಮ್ಸ್ ಆಲ್ಸೋ. ಸೊ ಹಾಗಾಗಿ ಕನ್ಫ್ಯೂಷನ್ ಇರಲ್ಲ. ಓಕೆ. ಮಟನ್ ಹಾಕ್ತೀನಿ ಈಗ. ಜಿಂಜರ್ ಗಾರ್ಲಿಕ್ ಇದಾಗಿದೆ. ಒಳ್ಳೆ ಅರಬಿಕ್ ರೆಸ್ಟೋರೆಂಟ್ ಇಟ್ಕೊಂಡ್ಬಿಟ್ಟಿದ್ದೀರಾ ಆಗಿರೋ ನೀವು. ಆಮೇಲೆ ಬೆಳಗ್ಗೆ ಏನೇನು ಮಾಡೋದು ಇವತ್ತು ರಂಜಾನ್ ದಿನ ಸ್ಪೆಷಲ್? ರಂಜಾನ್ ದಿವಸ ಎಲ್ಲಿ 30 ಡೇಸ್ ಈಗ ಪೂರ್ತಿ ಉಪವಾಸ ಪೂರ್ತಿ ಮುಗಿಯೋರ್ಗ ನಿದ್ದೆ ಇರಲ್ಲ. ಓಕೆ. ಚಿಲ್ಲಿ ಪೌಡರ್ ಹಾಕೋಣ. ಎಸ್. ಮಕ್ಲುಬಾ ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಸ್ಪೆಷಲ್ ಡಿಶು, ಸ್ಪೆಷಲ್ ಟೈಮಲ್ಲಿ ಮಾಡುವಂಥದ್ದು. ಜೀರಾ ಪೌಡರ್ ಇದು. ಓಕೆ. ಬಟ್ ಒಂದ್ಸರಿ ನೀವು ಊಟ ಮಾಡಿದ್ಮೇಲೆ ಮಲ್ಕೊಳಂಗಿಲ್ಲ ಅಲ್ಲ? ಮಲಗ್ಬೋದಾ? 6-7:30 ವರೆಗೂ ಮಲಗಂಗಿಲ್ಲ. ಯೂಶಲಿ ಮಲಗಬಾರ್ದು, ಯಾಕಂದ್ರೆ ಸನ್ರೈಸ್ ಟೈಮಲ್ಲಿ ಹುಷಾರಿರ್ಬೇಕು, ಮಲಗಬಾರ್ದು. 4 ಗಂಟೆಗೆ ಏನ್ ಮಾಡೋದು? ನಮಾಜ್ ಮಾಡೋದಿರುತ್ತೆ, ಕುರಾನ್ ಓದೋದಿರುತ್ತೆ. ನಮಗೆಲ್ಲ ಹೋಮ್ವರ್ಕ್ ಇರುತ್ತಲ್ಲ, ಮಕ್ಳಿಗೆ ಸ್ಕೂಲಿಗೆ ಕಳ್ಸೋದಿರುತ್ತೆ. ಬೇರೆಯವ್ರು ನಮಾಜ್ ಮಾಡ್ಬಿಟ್ಟು ಕುರಾನ್ ಓದ್ತಾರೆ. ಟೊಮ್ಯಾಟೊ ಹಾಕೋಣ. ಈರುಳ್ಳಿ ಜೊತೆಗೆ ಫ್ರೈ ಆದ ತಕ್ಷಣ ಒಳ್ಳೆ ನಾವು ಮಟನ್ ಹಾಕಿದೀವಿ. ಮಟನ್ ಜೊತೆಗೆ ಇವಾಗ ಆನಿಯನ್ ಹಾಕಿದೀವಿ. ಆನಿಯನ್ ಆದ್ಮೇಲೆ ತಿರ್ಗಾ ಟೊಮೆಟೊ ಹಾಕಿದೀವಿ ಅಲ್ಲ? ಸ್ವಲ್ಪ ಹರ ಧನಿಯಾ ಹಾಕೋಣ. ಓಕೆ.
ಸ್ವಲ್ಪ ಕೊತ್ತಂಬರಿ ಮೇಲೆ ಸ್ವಲ್ಪ ಸಾಲ್ಟ್. ಸಾಲ್ಟ್ ಎಲ್ಲ ಮೇಲೆ ಕೈಲಿ ಹಾಕ್ತೀರಾ ಸ್ಪೂನಲ್ಲಿ ಹಾಕ್ತೀರಾ? ಯೂಶಲಿ ರೆಸ್ಟೋರೆಂಟ್ ಅವ್ರಂದ್ರೆ ಕೈಯೇ ಯೂಸ್ ಮಾಡ್ತೀವಿ. ಅದಕ್ಕೆ ಹೇಳ್ತಾ ಇರೋದು, ಉಪ್ಪಿಟ್ಟಾಗ್ಬಿಟ್ರೆ ಭಯ ನಮಗೆ. ಮೊದಲ ಇಲ್ಲ ಇವತ್ತು sir, ರಂಜಾನು. ಹೆದರ್ಬೇಡಿ. ಏನ್ ಮಾಡೋದು ಆಮೇಲೆ ಉಪ್ಪಿಟ್ಟಾಗ್ಬಿಟ್ರೆ ನಮ್ದು ಮಕ್ಳು ಬಾ. ಅದು ಮಿಕ್ಸ್ ಆಗಲಿ, ಸ್ವಲ್ಪ ಕರ್ಡ್ಸ್ ಹಾಕಿ, ಆಮೇಲೆ ಹಾಕಿ ಟೊಮೆಟೊ ಸ್ವಲ್ಪ ಇದಾಗಿ ಮೆತ್ತಗಾಗ್ಲಿಲ್ಲ Soft ಆಗಿ. ಎಸ್. ಇನ್ನೇನು ಸ್ಪೆಷಲ್ ಡಿಶು ಮಲ್ಲಿ ನೀವು ಮಾಡುವಂಥದ್ದು ರಂಜಾನ್ ದಿನ? ಯೂಶಲಿ ಬಿರಿಯಾನಿ ಮಾಡ್ತೀವಿ, Okay. ಬಟ್ ಡಿಫ್ರೆಂಟ್ ಟೈಪ್ಸ್. ಅರೇಬಿಯನ್ ಕುಸಿನಲ್ಲಿ ಏನಾಗುತ್ತೆ, ತುಂಬಾ ಥರದ್ದಿದೆ. ಈ ನಿಮ್ಮಲ್ಲಿ ಏನ್ ಮಾಡ್ತೀರಾ? ನಮ್ಮನೇಲಿ ಇವತ್ತು ಮಟನ್ ಬಿರಿಯಾನಿನೇ ಮಾಡಿ. ಒಳ್ಳೆ ಮಟನ್ ಬಿರಿಯಾನಿ. ಒಳ್ಳೆ ಜೀರಾ mutton ರೈಸಾ ಬಿರಿಯಾನಿ. ಬಾಸುಮತಿ ರೈಸಾ? ಬಾಸ್ಮತಿ ರೈಸ್. ಓಕೆ, ಆಮೇಲೆ ಮುಂದೆ ಕೇಳಿ. ಆಮೇಲೆ ಕಸ್ಟರ್ಡ್ ಮಾಡಿದೆ, ಆಮೇಲೆ ಜಾಮೂನ್ ಮಾಡಿದೆ. ಆಮೇಲೆ ಚಿಕನ್ ಏನಿಲ್ವಾ? ಚಿಕನ್ ಮಾಡಿಲ್ಲ ಬೇಕಾಗಿಲ್ಲ. sir, ಬೇಕಾಗಿಲ್ಲ. ಬೇಕಾಗಿಲ್ಲ. ನಮಾಜ್ ಮುಗಿಸಿ ಇದನ್ನ ಮಾಡೋಷ್ಟಿಗೆ ಪ್ರಾಣ ಹೋಗಿರುತ್ತೆ. ಮಕ್ಕಳಂತೂ ಖುಷಿ ಇದ್ದಾರೆ. ಓಕೆ, ಅಜ್ಜಿ ಮನೆಗೆ ಕಳಿಸ್ಬಿಟ್ರೆ ಈಗ ಹೋಗಿ ಮಲ್ಗದೆ ಇದನ್ನ ಮುಗಿಸ್ಬಿಟ್ಟು. ಅಷ್ಟೇನಾ? ವೆರಿ ಗುಡ್. ಒಂದ್ ಸರಿಯಾರ ನಮ್ಮನ್ನ ಬನ್ನಿ ಮುರಳಿ ನಮ್ಮ ಮನೆಗೆ ಅಂತ ಕರೆದ್ರೇನ್ರಿ? ಪ್ಲೀಸ್ ರೆಸ್ಟೋರೆಂಟಿಗೆ ಬರ್ತಿರಲ್ಲ, ಬನ್ನಿ. ಅಲ್ಲಿಂದ ರೆಸ್ಟೋರೆಂಟ್ ಕರ್ಕೊಂಡು ಬೇಡ ರೀ. ರೆಸ್ಟೋರೆಂಟ್ ಅಲ್ಲಿ ಅರಬಿಕ್ ಸ್ಟೈಲ್ ನಮ್ಗೆ ಇಷ್ಟ ಆಗಲ್ಲ. ನಮಗೆ ಬೇಕಾಗಿರೋದು ನೀವು ಒಂದ್ಸರಿ ಅರೇಬಿಯನ್ ಸ್ಟೈಲ್ ತಿಂದ್ರೆ ಮತ್ತೆ ನೀವು ಇಂಡಿಯನ್ ಸ್ಟೈಲ್ ಮರ್ತ್ಬಿಡ್ತೀರಾ. ಹಂಗಂತೀರಾ? ಹಂಗ್ ಹೇಳ್ತಾ ಗ್ಯಾರಂಟಿ ನಾಳೆ ಬರ್ತೀನಿ ರೀ. ಇವತ್ತು ಹಬ್ಬದ ದಿನ ಬೇಡ. ಪ್ಲೀಸ್ ಬನ್ನಿ. ಕರ್ಡ್ಸ್ ಹಾಕೋಣ. ಎಸ್ ಮೇಡಮ್. ಮಟನ್ ಸಾಫ್ಟ್ ಆಗುತ್ತಲ್ಲ ತಕ್ಷಣ? ಸಾಫ್ಟ್ ಆಗುತ್ತೆ, ಟೆಂಡರ್ ಇನ್ನೇನು ನಿಮ್ಮ ಹೋಟೆಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ವಲ್ಲ. ನಿಮ್ಮ ಯಜಮಾನ್ರನ್ನ ಕರ್ಸ್ಬೇಕಾಯ್ತ್ರಿ, ಮಿಸ್ ಆಯ್ತು. ನೆಕ್ಸ್ಟ್ ಟೈಮ್ ಸರ್. ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಕರ್ಸ್ಕೊಳ್ತೀವಿ ಅವ್ರನ್ನ. ಇದೊಂಚೂರು ಕುಕ್ ಆಗ್ಲಿ, ಕವರ್ ಮಾಡ್ಬಿಡೋಣ. ಆಮೇಲೆ ಸ್ವಲ್ಪ ಏನ್ cover ಮಾಡ್ತೀರಾ? ಇದೆಲ್ಲ ಇದು ಅಕ್ಕಿಯಲ್ಲಿ ಹಾಕೋದಿಲ್ವಾ ಇವಾಗಲೇ? ಸ್ವಲ್ಪ ಬೇಯ್ಬೇಕಲ್ಲ ಮಟನ್, ಹೌದು. ಹಾರ್ಡ್ ಇದೆ ಅಲ್ಲ. Okay. ಇಲ್ಲಾಂದ್ರೆ ಅಕ್ಕಿ ಬೇಯುತ್ತೆ, ಇದು ಬೇಯಲ್ಲ. Okay. ಒಂದ್ ಸೀಟಿ ತಗೊಂಡ್ಬಿಡೋಣ. ಸಿಟಿ ತಗೊಂಡ ಇದಕ್ಕೆ ಸರ್ ಸ್ವಲ್ಪ ನೀರು ಹಾಕ್ಬೇಕು. ಹಾಕಿ. ಓ, ಇನ್ನೂ ಸ್ವಲ್ಪ ಇದೆ. ತೆಗಿಬೋದು. ನೋ ಪ್ರಾಬ್ಲಮ್. ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಎಸ್ ಕಿಚನ್ ಅಲ್ಲಿ ವರ್ಕ್ ಮಾಡುವಾಗ. ಎಸ್ 50 ಫಸ್ಟ್. ಟೇಸ್ಟ್ ನೆಕ್ಸ್ಟ್. ಸರಿ, ಇದಾಗಿದೆ ನೋಡಿ. Okay. ಟೆಂಡರ್ ಆಗಿದೆ. ಈಗ ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ನಾವು ಈ ಕೀಮಾ ಮಾಡ್ಕೊಳ್ಳೋಣ. ಅಂದ್ರೆ ಇದು ಮಟನ್ ಆಯ್ತು. ಮಟನ್ ಆಯ್ತು, Okay. ಸೈಡ್ ಅಲ್ಲಿ ಬಿಡಿ. ಓಕೆ, ಏನ್ ಕೊಡ್ಲಿ ಇವಾಗ ನಿಮ್ಗೆ? ಸರ್ ನನಗೆ ಸ್ವಲ್ಪ ಆಯಿಲ್ ಕೊಡಿ. ಆಯಿಲ್ ಕೊಡ್ಲಾ? Yeah. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಂತರ ಆಯಿಲ್ ಸ್ವಲ್ಪ ಕಾಯ್ಲಿ. ಕಾಯ್ಲಿ ಚೆನ್ನಾಗಿ ಕಾಯ್ಲಿ. ಆಯಿಲ್ ಹಾಕೋಣ. ಕೀಮಾ ರೆಡಿ ಮಾಡ್ಕೊಳ್ತೀನಿ. ಓಕೆ, ಅದಾದ್ಮೇಲೆ ರೈಸ್ ಇದೆ, ಅದು ಹೌದು. ಸೋಕ್ ಮಾಡಿ ಬಾಯ್ಲ್ ಮಾಡ್ಕೊಳ್ಳೋಣ. ಬಾಯ್ಲ್ ಮಾಡ್ಕೊಂಡು ಇದಕ್ಕೆ ಹಾಕ್ಬೇಕಾ? ಸ್ವಲ್ಪ ಮಾಡಿ ಇದ್ರಲ್ಲಿ ಮಾಡಿ ದಮ್ ಮಾಡ್ತೀನಿ. ಆಯ್ತು. ಅದಾದ್ಮೇಲೆ ಲೇಯರ್ ಆಗಿ ಸರ್ವ್ ಮಾಡಬೇಕು. ಅದು ನನ್ನ ಪ್ಲೇಟಿಂಗ್ ಹೇಗೆ ಮಾಡೋದು ಅದು ಲಾಸ್ಟಲ್ಲಿ. ಓಕೆ ಹಾಕಿ. ಯೂಶಲಿ ಮುಸ್ಲಿಂ ಬಿರಿಯಾನಿ ಚೆನ್ನಾಗಿರ್ತಲ್ಲ? ಹಾ, ಚೆನ್ನಾಗಿ. ಜೀರಾ ರೈಸ್ ಹಾಕಿದ್ರು ಚೆನ್ನಾಗಿರುತ್ತೆ, ಬಾಸುಮತಿ ಬಾಸ್ಮತಿ ಹಾಕಿದ್ರು rice. ಚೆನ್ನಾಗಿರುತ್ತೆ. Correct. ಅದು ನಿಮ್ಮ ಹೋಟ್ಲಲ್ಲಿ ಸಿಗುತ್ತಾ? ಇಲ್ಲ ಸರ್, ಆಕ್ಚುಲಿ ನಮ್ದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು. ಈಗ Okay. ರೈಟ್ ನಾವು ಅವ್ರ ಒಂದೇ ಪ್ಯೂರ್ಲಿ ಇವಾಗ ಅರಬಿಕಾ? ಈಗ ಪ್ಯೂರ್ಲಿ ಅರಬಿಕ್. ಸಾಟರ್ಡೆ ಸಂಡೇ ಫುಲ್ ರಶ್ ಅಂತ ಕಾಣುತ್ತೆ ರೆಸ್ಟೋರೆಂಟ್. ಡಿಪೆಂಡ್ಸ್ ಕಸ್ಟಮರ್ಸ್, ಓಕೆ ಬಟ್ ಬೈ ದ ಗ್ರೇಸ್ ಆಫ್ ಗಾಡ್ ಇಟ್ಸ್ ಗೋಯಿಂಗ್ ಆನ್. ಅಲ್ಹಮ್ದುಲಿಲ್ಲಾಹ್. ವೆರಿ ಗುಡ್. ಚೆನ್ನಾಗಿ ನಡೀಲಿ. ರಂಜಾನ್ ದಿನ ಚೆನ್ನಾಗಿ ಹೋಗ್ಬೇಕು ಬಿಸ್ನೆಸ್ ನಿಮ್ದು. ಇವತ್ತು ಹಾಲಿಡೇ ಸರ್. ಇವತ್ತು ಆಲ್ರೆಡಿ ಅಲ್ಲ? ಇವತ್ತು ಹಾಲಿಡೇ. ಸ್ಟಾಫ್ ಎಂಜಾಯ್ ಮಾಡ್ಬೇಕಲ್ಲ, ಅವ್ರ ಫ್ಯಾಮಿಲೀಸ್. ಹೌದು. ಖಂಡಿತ. ಇವತ್ತು ನಾಳೆ ರೆಸ್ಟೋರೆಂಟ್ ಹಾಲಿಡೇ. ವೆರಿ ಗುಡ್. ನಾಡ್ದು ಪ್ಲೀಸ್ Open. ವೆಲ್ಕಮ್. ಓಕೆ, ನೆಕ್ಸ್ಟ್ ಕೀಮಾ. ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ವಾಶ್ ಮಾಡಿರೋಂಥ ಕೀಮಾನ ಈರುಳ್ಳಿಲಿ ಫ್ರೈ ಮಾಡ್ತಾ ಇದ್ದೀರಾ? ಹಾ. ಮಾಡಿ. ಕೈಮಾನು ಚೆನ್ನಾಗಿ ಬೇಯಬೇಕಲ್ಲ? ಹಾ, ಅದೇನ್ ಅದೇ ಬೆಂದೋಗುತ್ತೆ, ಬೆಂದೋಗುತ್ತೆ. ಬೆಂದೋಗುತ್ತೆ. ಸ್ವಲ್ಪ Yes, ಇದರಲ್ಲಿ yes, yes, ಬೆಂದೋಗುತ್ತೆ, ನಾಟ್ ಪ್ರಾಬ್ಲಮ್. ವೆರಿ ಗುಡ್. ಯಾವಾಗಲೂ ಎಳೆದ್ ಮಟನ್ ತಗೊಂಡ್ರೆ ಬೇಗ ಬೇಯುತ್ತೆ. ಹೌದು. ಮಟನ್ ಮಾಡೋದಕ್ಕಿಂತ ಮಟನ್ ತರೋದೇ ತುಂಬಾ ಇಂಪಾರ್ಟೆಂಟು. ವೆರಿ ಟ್ರೂ ಕರೆಕ್ಟ್ ಆಗಿ ಹೇಳಿದ್ರಿ. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್. ಓಕೆ, ವೆರಿ ಗುಡ್. ಇದನ್ನು ಬಾಯ್ಲ್ ಮಾಡೋದು ಬೇಗ ಬೇಡವಾ? ಸೊ ಯಾವ್ದು? ಬಾಯ್ಲ್ ಆಗ್ತಾರಲ್ಲ ಇದು? ಬೇಡ ಸಾಕು. ಸಾಕಲ್ಲ? ಅದೊಂದ್ ಬಿಟ್ಟು. ಸ್ವಲ್ಪ ಅರಬಿಕ್ನಲ್ಲಿ ಇದು ಕಡಿಮೆ ಅಲ್ಲ, ಖಾರ ಕಡಿಮೆ Spices ಇರುತ್ತಲ್ಲ? ಕಮ್ಮಿ ಇರುತ್ತೆ. ಎಸ್. ಪೆಪ್ಪರ್ ಪೌಡರ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ನಿಮ್ಮ ರೆಸ್ಟೋರೆಂಟಲ್ಲಿ ಏನೋ ಒಂದು ಮಾಡ್ತಿರಲ್ಲ,
ಒಂದು ಚಿಕನ್ದು ಏನದು ತುಂಬ ಮೊರಾಕನ್ ಡಿಶ್. ಮೊರಾಕನ್ ಡಿಶ್. ಬೋನ್ಲೆಸ್ ಚಿಕನ್. ಎಸ್ ತುಂಬಾ ಸಖತ್ತಾಗಿರ್ತದು. ಓಕೆ. ಮೊರಾಕನ್ ಡಿಶು ರಂಜಾನ್ ಸ್ಪೆಷಲ್ ಇತ್ತು ಅದು. ರಂಜಾನ್ ಮಂತ್ ಅಲ್ಲಿ ಉಪವಾಸ ಬಿಡುವಾಗ ಎವ್ರಿ ಡೇ ಡಿಫ್ರೆಂಟ್ ಇದು ಮಾಡ್ತಾ ಇದ್ವಿ. ಓಕೆ. ಹಂಗಾಗಿ ಅದು ಮಾಡ್ತಾ ಇದ್ವಿ. ಫ್ಯಾಂಟಾಸ್ಟಿಕ್, ಸಖತ್ತಾಗಿದೆ ಅದು. ಥ್ಯಾಂಕ್ ಯು. ಓಕೆ, ಕುಕ್ ಆಗಿದೆ ಅನ್ಕೊಂಡಿದ್ದೀನಿ. ಆಗಿದೆ. ನೀರು ಡ್ರೈ ಆದ್ರೆ Yes. ಇದು ಇಳಿಸ್ಬಿಡೋಣ. Yes. ನೆಕ್ಸ್ಟ್ ರೈಸ್ ಮಾಡ್ಕೊಳ್ಳೋಣ. ರೈಸ್ಗೆ ಒಂದು ಕುಕ್ಕರ್ ಬೇಕಾ ನಿಮ್ಗೆ? ಏನು ಬೇಕು? ಇಲ್ಲ, ಸ್ವಲ್ಪ ವೆಸಲ್ ಸಾಕು. ಸ್ವಲ್ಪ ಅದು ಬೌಲ್ ಮಾಡ್ಕೊಂಡು ಇದ್ರಲ್ಲಿ ಹಾಕೋಣ. ಮುಗಿದು ಅಷ್ಟೇ, ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ವಾಟರ್ ಹಾಕ್ಬಿಡಿ. ನೀರ ಎಲ್ಲ ಒಟ್ಟಿಗೆ ಫಟಾಫಟ್ ಅಂತ ಮಕ್ಕಳು ಮಾಡಿ ಮುಗಿಸ್ಬೋಣ ಇವತ್ತು. ಶೂರ್. ಸಾಕು. ಓಕೆ. ಇದು ರೈಸ್ ನಾವು ಮುಂಚೆನೆ ಸೋಕ್ ಮಾಡಿ ಇಟ್ಕೊಂಡಿದ್ದೀವಿ. Yes, yes, ಯೂಶಲಿ yes. ಬಾಸ್ಮತಿ ರೈಸ್ ಸೋಕ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಯಾವಾಗಲೂ ರೆಸ್ಟೋರೆಂಟ್ ಆಗಲಿ ಮನೇಲಾಗಲಿ ನಾವು ಮಾಡೋದು ಕ್ಲೀನ್ ಆಗಿರಬೇಕು. ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಅದು ಸಹಿ ಕರೆಕ್ಟ್ ಆಗಿ ಅಲ್ಲ? ಹೇಳಿದ್ವಿ. ಆರೋಗ್ಯ ಫಸ್ಟ್ ಎಸ್ ಮೇನ್. ಎಸ್ 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 ಎಸ್. ಸರಿ, ಇದಾಯ್ತು. ಆಯ್ಕೆ ಇಲ್ಲಿ ತೆಗೆದ್ಬಿಡ್ತೀನಿ. ಇಟ್ಬಿಡಿ, ಇಟ್ಬಿಡಿ, ಪರವಾಗಿಲ್ಲ, ಇಡ್ಬೋದು. ಅದು ಸ್ವಲ್ಪ ಆಗ್ತಾ ಇರಲಿ ಅದು. ಓಕೆ. ಸ್ವಲ್ಪ ಪುದೀನ ಹಾಕೋಣ. ಓಕೆ ಓಕೆ. ನೀರು ಬಾಯ್ಲ್ ಆಗಲಿ. ಇದು ಆಫ್ ಇದು ಆಫ್ ಮಾಡಿಬಿಡೋಣ. ಆಯ್ತು. ಓಕೆ. ಕೀಮಾ ರೆಡಿ ಆಗಿದೆ, ಮಟನ್ ರೆಡಿ ಆಗಿದೆ, ರೈಸ್ ರೆಡಿ ಆಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮಕ್ಳುಬಾ ರೆಡಿ ಆಗುತ್ತೆ. ಓಕೆ. ಮಕ್ಳುಬಾ ಸ್ಪೆಷಲ್ ಡಿಶು ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ಮುಸ್ಲಿಂ ಬಾಂಧವರಿಗೂ ಸಹ ಈದ್ ಮುಬಾರಕ್ನ ಈದ್ ತಿಳಿಸಿ ಮುಬಾರಕ್. ಒಳ್ಳೆ ಅದ್ಭುತವಾಗಿರುವಂಥ ಒಂದು ಡಿಶ್ ಅನ್ನ ಮಾಡಿ ತೋರಿಸ್ತಾ ಇದೀವಿ. ಬಿಸಿ ಆಗ್ತಾ ಇದೆ. ಓಕೆ, ನೀರು ಕುದೀತಾ ಇದೆ. ರೈಸ್ ಹಾಕೋಣ. ಫುಲ್ಲು ಇನ್ನೂ ಅನ್ನ ಆಗ್ಬೇಕಾಗಿಲ್ಲ, ಅರ್ಧಂಬರ್ಧ ಆದ್ರೆ ಸಾಕಲ್ಲ? ಪೂರ್ತಿ ಆಗ್ಬೇಕಾ? 70%. ಎಸ್. ಸಾಲ್ಟ್ ಹಾಕೋಣ. ಸ್ವಲ್ಪ ಸಾಲ್ಟ್ ಬೇಕಾ ಅದಕ್ಕೆ? ರೈಸಿಗೆ. ಓಕೆ ಓಕೆ. ಏನೇನಾಯ್ತು ಇವಾಗ? ಅನ್ನ ಆಯ್ತು, ಮಟನ್ ಆಯ್ತು, ಕೀಮಾ ಕೀಮಾ ಆಯ್ತು. ನೆಕ್ಸ್ಟು ಬದನೆಕಾಯಿ ಫ್ರೈ ಮಾಡಬೇಕು. ಬದನೆಕಾಯಿ ಫ್ರೈ ಮಾಡ್ಕೊಳ್ಳಿ ಇವಾಗಲೇ. ಮಾಡ್ಬಿಡೋಣ. ಓ ಎಸ್, ನೋ ಪ್ರಾಬ್ಲಮ್. ರೈಸ್ ಆಗೋವರೆಗೂ ಅದು ಫ್ರೈ ಮಾಡಿ. ಎಸ್ 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 ಎಸ್. ಏನು ಬೇಕು ಫ್ರೈ ಮಾಡೋಕ್ಕೆ? ಫ್ರೈಯಿಂಗ್ ಪ್ಯಾನ್ ಕೊಡ್ಲಾ? ಫ್ರೈಯಿಂಗ್ ಪ್ಯಾನ್, ಸ್ವಲ್ಪ ಆಯಿಲ್ ತೊಗೊಳ್ಳಿ, ಸ್ಮಾಲ್ ಪ್ಯಾನ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬೇಗ ಆಗ್ಬಿಡುತ್ತಲ್ಲ ಇದು? ಫಟಾಫಟ್ ಅಂತ ಆಗ್ಬಿಡುತ್ತೆ. ಸೋಕ್ ಮಾಡಿ ಇಟ್ಟಿದ್ವಲ್ಲ ಎಸ್ 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 ಎಸ್. ಓಕೆ ಓಕೆ ಓಕೆ. ಇದು ಎಣ್ಣೆ ಕಾದಿದೆ. ಅದು ಬೈದು ಅದು ಮಾಡ್ತಾ ಇರಲಿ ಬಿಡಿ, ಅದು ಆಗ್ತಾ ಇರಲಿ, ನೋ ಪ್ರಾಬ್ಲಮ್. ಓಹೋ. ಓಕೆ. ಬದನೆಕಾಯಿ ಅಲ್ಲ ಇದು? ಬದನೆಕಾಯಿ. ದಪ್ಪ ಬದನೆಕಾಯಿ ಇದು? ದಪ್ಪ ಬದನೆಕಾಯಿ. ಓಕೆ. ಸಾಕು. ಪ್ಲೇಟಿಂಗ್ ಈಗ ಸಾಕಲ್ಲ? ಯೂಸ್ ಮಾಡೋಣ. 5 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತಲ್ಲ ರೈಸ್ ಇದು? ಬೇಗ ಆಗುತ್ತೆ. ಎಸ್. ಸ್ವಲ್ಪ ಬ್ರೌನ್ ಇನ್ ಕಲರ್ ಆದ್ರೆ ಸಾಕಲ್ಲ? ಸಾಕು. ಅನ್ನ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಅನ್ನ ಆಗಿದೆ. ಬಟ್ ಇದು ಒಳಗೆ ಹಾಕ್ಬೇಕಾ ನಾವು? ಇಲ್ಲ, ಇದು ತೆಕ್ಕೊಳ್ಳೋಣ ಫ್ರೈ ಆದ್ರೆ. ಇದು ಬಿಡಿ, no ಎಕ್ಸಸ್ problem. ನೀರು ತೆಗೆದು ಬಿಡ್ತೀನಿ ನಾನು ಇದರಿಂದ. ಬಿಡಿ. ಬಾಸ್ಮತಿ ಸ್ಮೆಲ್ ಬರ್ತದೆ. ಬಾಸುಮತಿ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಎಲ್ಲ ಹಾಕಿರೋದು. ಈಗ ನಾನು ಈ ರೈಸ್ನ ಇದ್ರೊಳಗೆ ಹಾಕ್ಬಿಡ್ತೀನಿ. ಓಹೋ, ಕಲರ್ ಬಂತು. ಮಕ್ಳುಬಾ ಕಲರ್ ಬರ್ತಾ ಇದೆ, ಸ್ವಲ್ಪ ಬರ್ತಾ ಇದೆ. ಓಕೆ. ಇನ್ನೊಂದು ಏನಂದ್ರೆ ಇದ್ರಲ್ಲಿ ನಾವೇನು ಕಲರ್ಸ್ ಆಗ್ಲಿ ಏನು ಆಡ್ ಮಾಡಲ್ಲ. ಹಂಗಾಗಿ ಎಲ್ಲರೂ ಯಾವ ಏಜ್ ಅವರಾದ್ರೂ ತಿನ್ಬೋದು. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಎಲ್ಡರ್ಲಿ ಪರ್ಸನ್ಸ್ ಎಲ್ಲರೂ ತಿನ್ಬೋದು. ಸ್ವಲ್ಪ ಗರಂ ಮಸಾಲ ಹಾಕೋಣ ಇದ್ರ ಮೇಲೆ ಕಡೆಯಿಂದ. ಈಗ ಲಿಡ್ ಕವರ್ ಮಾಡ್ಬಿಟ್ಟು ದಮ್ ಆಗ್ಬೇಕಿದು. ಆಮೇಲೆ ಪ್ಲೇಟಿಂಗ್ ಮಾಡೋಣ. ಈ ಕೈಮಾ ಅದಕ್ಕೆ ಹಾಕಲ್ವಾ? ಇಲ್ಲ, ಸರ್ವ್ ಮಾಡುವಾಗ ಅದು 3 ಲೇಯರ್ಸ್ ಮಾಡಿ ಸರ್ವ್ ಮಾಡೋದು. ಓ, ಮಕ್ಳುಬಾ ಸವಾಸನು ಬೇಡ, ಏನೇನ್ ಕತೆ ರೀ ನಿಮ್ಮ ಮಕ್ಳುಬಾಗೆ ಹಾಕಿ ಅದಕ್ಕೊಂದು. ಎಷ್ಟು ವಿಷಲ್ ಕೂಗಿಸ್ಬೇಕ್ರಿ? ವಿಷಲ್ ಬೇಡವಾ? ವಿಷಲ್ ತೆಗೆದ್ಬಿಡ ಮತ್ತೆ? ರಬ್ಬರ್ ತೆಗ್ದಿದ್ದೀನಿ. ಓಕೆ ಓಕೆ. 1 ಬೌಲ್ ಕೊಡಿ, 1 ಪ್ಲೇಟ್ ಕೊಡಿ. ಏನಕ್ಕೆ ಬೌಲು? ಬೌಲಲ್ಲಿ ಲೇಯರ್ಸ್ ಹಾಕಿ ಪ್ಲೇಟಿಂಗ್ ಮಾಡಿ ಹಾಕಿ ಆಮೇಲೆ ಟರ್ನ್ ಮಾಡೋಣ ಪ್ಲೇಟಲ್ಲಿ. ನೀವೇನ್ರಿ ಮಟನ್ ಕೊಡ್ತೀನಿ ಅಂದ್ರೆ ಬದನೆಕಾಯಿ ಕೊಡ್ತಾ ಇದ್ದೀರಾ? ಅದೇ ಇರುತ್ತೆ. ಐಶಾ,
ರಂಜಾನ್ ದಿನ ಹಿಂಗೆಲ್ಲ ಮಟನ್ ಮಾಡಬಾರ್ದು. ಬಿರಿಯಾನಿ ತಿಂದಿದ್ದೀರಾ? ಬದನೆಕಾಯ್ದು ಯಾವ್ದಾದ್ರು ಟೇಸ್ಟ್ ಮಾಡಿದ್ದೀರಾ? ಇಲ್ಲ ರೀ, ಇಲ್ಲ 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 ಇಲ್ಲ. ಇತ್ತು ಬರ್ತಾ ಇದೆ. Okay, okay. ದಮ್ ಆಗ್ತಾ ಇದೆ. ಓಕೆ ಐಶಾ ತೆಗೆದು ನೋಡಿ. ಆಗಿದೆ ಈಗ. ಆಗಿದೆಯಲ್ಲ. ಓಕೆ, ಈಗ ನಾವು ಪ್ಲೇಟಿಂಗ್ ಮಾಡೋಣ. ಪ್ಲೇಟಿಂಗ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ? ಹೌದು. ಪ್ಲೇಟಿಂಗು ಸರ್ವಿಸೇ ಬಿರಿಯಾನಿ ಆ ಟೈಪ್ ಅಲ್ಲಿ ಇಂಪಾರ್ಟೆಂಟ್. ಹೆಂಗ್ Correct. ತೆಗಿತಾರೆ, ಹೆಂಗ್ ತೆಗಿತಾರೆ. ಪೀಸ್ ಹೆಂಗ್ ಬರುತ್ತೆ, ಅದೇ ಇಂಪಾರ್ಟೆಂಟ್ ಅಲ್ಲ? ಕರೆಕ್ಟ್. ಓಕೆ, ಈಗ ಪ್ಲೇಟಿಂಗ್ ಮಾಡೋಣ. ವೆರಿ ಗುಡ್. ಫಸ್ಟ್ ಏನದು ಕ್ಯಾರೆಟಾ? ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಕಟ್ ಮಾಡಿ ಇದ್ರಲ್ಲಿ ಸೋಕ್ ಮಾಡಿದೀವಿ. ಆಯ್ತು. ಸೊ ನೆಕ್ಸ್ಟ್ ಲೇಯರ್ ಇಸ್ ಬ್ರಿಂಜಾಲ್. ಬದನೆಕಾಯಿ ನಾವು ಫ್ರೈ ಮಾಡೋದಲ್ಲ, ಅದೇ ಬದನೆಕಾಯಿ ತಾನೇ? ಅದೇ ಬದನೆಕಾಯಿ. ವೆರಿ ಗುಡ್. ಓಕೆ, ಈಗ ನೆಕ್ಸ್ಟ್ ಕೀಮಾ ಹಾಕೋಣ. ಫಸ್ಟ್ ಕೀಮಾ ಘಮ ವಾಸನೆ ಬರ್ತಾ ಇದೆಯಾ? ಬರ್ತಾ ಇದೆ. ಅದಕ್ಕೆ Okay. ಹೊಟ್ಟೆ ಹಸು ಜಾಸ್ತಿ ಆಗಿದೆ. ರಂಜಾನ್ ದಿನ ವೆಯ್ಟ್ ಮಾಡಿಸ್ಬೇಡಿ, ಬೇಗ ಹಾಕಿ. ಓಕೆ, ಕೀಮಾ ಹಾಕ್ತಾ ಇದೀವಲ್ಲ? ಈಗ ಕೀಮಾ ಹಾಕ್ತಾ ಇದೀವಿ. ವೆರಿ ಗುಡ್. ಓ ಆಯ್ತು. ಕೀಮಾ ಈಗ ರೈಸ್ ಯೂಸ್ ಹಾಕೋಣ. ದಮ್ಮಾಗಿದೆಯಲ್ಲ? ದಮ್ ಆಗಿದೆ. ಮಕ್ಲೂಬಾ ಇದು ಹೆಸರು. ಸುಮ್ಮನೆ ಬಿರಿಯಾನಿ ಮಾಡಿಬಿಟ್ರೆ ಏನು ಮಜಾ ಇಲ್ಲ. ಬಿರಿಯಾನಿ ಅಂತೂ ಮಾಡಿಸ್ತಾನೆ ಇರ್ತೀವಿ, ತೋರಿಸ್ತಾನೆ ಇರ್ತೀವಿ, ನಾವಂತೂ ಬಾರಿಸ್ತಾನೆ ಇರ್ತೀವಿ. ಆದರೆ ಮಕ್ಲೂಬಾ ಮಾಡಬೇಕು ಅಂತಲೇ ಆಯಿಷಾ ಅವ್ರನ್ನ ಮತ್ತು ಅವ್ರ ಹಸ್ಬೆಂಡ್ನ ಇಬ್ಬರನ್ನೂ ಕರೆಸಿದ್ದೀವಿ. ಅದು ಪಾಪ ಹಬ್ಬದ ದಿನ ಟೈಮ್ ಮಾಡಿಕೊಂಡು ನಮ್ಮ ಜೊತೆಗೆ ಬಂದು ಮಕ್ಲೂಬಾನ ಮಾಡಿದ್ದಾರೆ. ಓಕೆ, ಟರ್ನ್ ಮಾಡೋಣ. ಮಾಡಿ. ಮಾಡಲಾ? ರೆಡಿ ಆಯ್ತಾ? ರೆಡಿ ತೆಗೆಯೋಣ ಆಯಿಷಾ ಆಯ್ತು. ಅವರೇ? ತೆಗಿತಾ ಇದ್ದೀನಿ. ಸಖತ್ತಾಗಿ ಬಂದಿದ್ದೀರಿ ರೀ. ನಿಮಗೋಸ್ಕರ ಏನು ಹೆಸರು ಬಿಟ್ಕೊಡ್ಬೇಕು ನೀವು? ಮಕ್ಲುಬಾ. ಮಕ್ಲೂಬಾ ಇದು ಅರೇಬಿಯನ್ ಡಿಶ್. ಅರೇಬಿಯನ್ ಡಿಶ್. ಅರೇಬಿಯನ್ ಡಿಶ್ ಮಕ್ಲೂಬಾ ಮಾಡಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಮಾಡೋ ಕ್ರಮ ಚೆನ್ನಾಗಿತ್ತು. ಉಪಯೋಗಿಸಿದಂಥ ಇಂಗ್ರೀಡಿಯೆಂಟ್ ಏನೇನು ಹಾಕಿದ್ರು, ಎಷ್ಟು ಬೇಗ ಮಾಡ್ಬೋದು, ಇದ್ರೊಳಗೆ ಏನೇನು ಹಾಕಿದ್ರು ಅಂತೆಲ್ಲ ಮರ್ತೋಯ್ತೇನ್ರಿ? ಇನ್ನೊಂದ್ಸರಿ ತೋರಿಸ್ತೀವಿ. ಆಯಿಷ್ ಅವರು ನಮ್ಮ ಇವತ್ತಿನ ರಂಜಾನ್ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂಥ ಅರೇಬಿಯನ್ ಡಿಶ್ ಮಕ್ಲೂಬಾನ ಮಾಡಿ ತೋರಿಸಿದ್ದಾರೆ. ಮಕ್ಲೂಬಾನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲೆ ಮಾಡ್ಕೊಂಡು ತಿನ್ಕೊಳ್ಳಿ. ಮಕ್ಲುಬಾ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಚಕ್ಕೆ, ಲವಂಗ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಮಟನ್, ಅಚ್ಚಖಾರದ ಪುಡಿ, ಜೀರಿಗೆ ಪುಡಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು, ಮೊಸರು, ನೀರು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ ಹಾಕಿ ಹುರಿದು ಕೈಮಾ ಹಾಕಿ ಫ್ರೈ ಮಾಡಿ. ಉಪ್ಪು, ಅಚ್ಚಖಾರದ ಪುಡಿ, ಅರಿಶಿನ ಹಾಕಿ ಬೇಯಿಸಿ. ಪಾತ್ರೆಗೆ ನೀರು, ಪುದೀನ ಹಾಕಿ ನೀರು ಬಿಸಿಯಾದ ನಂತರ ಬಾಸುಮತಿ ಅಕ್ಕಿ, ಉಪ್ಪು ಹಾಕಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಹೆಚ್ಚಿದ ಬದನೆಕಾಯಿ ಹಾಕಿ ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಳಿ. ಅರ್ಧ ಬೆಂದ ಬಾಸುಮತಿ ಅಕ್ಕಿಯನ್ನು ಮಟನ್ ಇರುವ ಕುಕ್ಕರ್ಗೆ ಹಾಕಿ ಜೊತೆಗೆ ಗರಂ ಮಸಾಲ ಹಾಕಿ ಬೇಯಲು ಬಿಡಿ. ಬೆಂದ ನಂತರ ಇದನ್ನು ಫ್ರೈ ಮಾಡಿದ ಬದನೆಕಾಯಿಯ ಮೇಲೆ ಹಾಕಿದರೆ ಮಕ್ಲೂಬಾ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಗೊಂದು ಸರ್ಪ್ರೈಸ್. ಓಕೆ. ನಿಮ್ಮ ಹಸ್ಬೆಂಡ್ ಓ, ಅವರು ಬರ್ತಾ ಇದಾರೆ. ಅವ್ರು ಹೇಳ್ತಾ ಇದಾರೆ, ಸಾರ್ ಅದೇನ್ ಸಾರ್ ಮಕ್ಲೂಬಾ ತಿಂತೀರಾ, ನಾನೊಂದು ಮಕ್ಲೂಬಾ ತಂದ್ಬಿಟ್ಟಿದೀನಿ ಸಾರ್ ಅಂತ. ಅದಕ್ಕೆ ಇವಾಗ ನಿಮ್ಮಲ್ಲೇ ಕಾಂಪಿಟೇಷನ್. ಸಾರ್ ಬನ್ನಿ 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 ಸರ್. ಜಾಕಿ ನಮಸ್ಕಾರ, ಬನ್ನಿ ಸರ್. ಈದ್ ಮುಬಾರಕ್ ಸರ್. ಈದ್ ಮುಬಾರಕ್, ಈದ್ ಮುಬಾರಕ್, ಈದ್ ಮುಬಾರಕ್. ಈಗ ಕಾಂಪಿಟೇಷನ್ ಸರ್. ಕಾಂಪಿಟೇಷನ್ ಹಿಂಗೆ ಸರ್. ಇದು ಹೋಟೆಲ್ದು. ನಮ್ ಸರ್. ಇದು ನಮ್ದು. ಇದು ಇಲ್ಲೇ ಬಂದು ನಮ್ಮ ಒಗ್ಗರಣೆ ಡಬ್ಬಿಲ್ ಮಾಡಿರೋದು. ಇದು ಆಗ್ಬಿಡಿ. ನೀವು ನೋಡ್ತಾ ಇರೋ ಯಾಕೆ ಚೆನ್ನಾಗಿದೆ ಅನ್ಸುತ್ತೆ? ಸ್ವಲ್ಪ ಕಾಂಪಿಟೇಷನ್ಗೆ ಇದೆ, ಚೆನ್ನಾಗಿದೆ. ವಾಟ್ ಇಸ್ ದಿಸ್? ರಂಜಾನ್ ದಿನ ನೀವು ಹಿಂಗೆಲ್ಲ ಹೇಳ್ಬಾರ್ದು ಸರ್. ಓಕೆ, ಟೇಸ್ಟ್ ನಾವು ಮಾಡ್ತೀವಿ, ಡಿಸೈಡು ನಾವೇ ಮಾಡ್ತೀವಿ. ಅದು ಬಿಡಿ. ಸಪೋರ್ಟ್ ಈ ಕಡೆಗೆ ಇರ್ಲಪ್ಪ, ಹೋಟೆಲ್ ಈ ಕಡೆಗೆ ಇರ್ಲಿ. ಓಕೆ, ಸರ್ ಮಾತಾಡೋಣ. ಕಾಂಪಿಟೇಟರ್ ಜೋರಾಗಿ ಅವ್ರು ಹುಷಾರಾಗಿರಿ ಸರ್. ಓಕೆ, ಯಾರಿಗೆ ಚಾಲೆಂಜ್ ಮಾಡ್ಬೋದು ಅಣ್ಣ, ಹೆಂಡತಿಗೆ ಚಾಲೆಂಜ್ ಮಾಡೋಕ್ಕಾಗಲ್ಲ. ಎಲ್ಲ ನಮ್ದೇನೇನೆ. ಇದು ನಮ್ದೇ, ಇದು ನಮ್ದೇ. ಹೆಂಗ್ ಸುಮ್ಮನಿರ್ಬೇಕು. ಕರೆಕ್ಟ್.
ಓಕೆ ಅದು ಒರಿಜಿನಲ್ ಫ್ಲೇವರ್ಸ್ ಇತ್ತು. ವಾಟ್ ಈಸ್ ದಟ್ ಅರೋಮಾ, ಬಟ್ ವಿ ಶುಡ್ ಅಪ್ರಿಷಿಯೇಟ್ ವಾಟ್ ಶಿ ಹ್ಯಾಸ್ ಡನ್ ಇಸ್ ಗುಡ್ ಆಲ್ಸೋ ಅಲ್ಲ. ಇದೇ ಬೇರೆ ತರ ಇದೆ, ಇದೇ ಬೇರೆ ತರ ಇದೆ. ಅದು ಎರಡು ಚೆನ್ನಾಗಿದೆ. ಅದೇ ಇದು ಸ್ಪೈಸಿ ಎಲ್ಲ ಹಾಕ್ಸ್ಕೊಂಡಿದ್ದೀವಿ ಸ್ವಲ್ಪ. ಸ್ವಲ್ಪ ಸ್ಪೈಸ್ ನಾವು ಸ್ಪೈಸಿ ಎಲ್ಲ ಮಾಡಿ ಇದು ಸೇಮ್ ಅರೇಬಿಕ್ ಅಂತ ಇದೆ. ಈಗ ಎರಡೂ ನಾವೇ ನೋಡ್ಕೋಬೇಕು. ಸರ್ ಈ ದಿನ ಬಂದಿದ್ದೀರಾ, ನೀವೊಂದು ಡಿಶ್ ಮಾಡೋಬೇಕು. ಫಟಾಫಟ ಒಂದು 5 ಮಿನಿಟ್ಸ್ ಪ್ಲೀಸ್. ಆಗಲಿ ಬಿಡಿ. 5 ಮಿನಿಟ್ಸ್ ಆಯ್ತು ಸರ್. ಓಕೆ. ನೀವು ರಿಕ್ವೆಸ್ಟ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯಿಷಾ ಮತ್ತು ಅವರ ಹಸ್ಬೆಂಡ್ ಬಂದಿದ್ದಾರೆ. ಇವ್ರದ್ದು ಫ್ರೆಸರ್ ಟೌನ್ ಬೆಂಗಳೂರಿನಲ್ಲಿ ಝ್ಯಾಕ್ಸ್ ಮೆಡಿಟೇರಿಯನ್ ಒಂದು ಕ್ಯೂಸನ್ ಇದೆ. ಎಲ್ಲ ಅರಬಿಕ್ ಸ್ಟೈಲಿನ ಎಲ್ಲ ಊಟಗಳು ಸಿಗುತ್ತಲ್ಲಿ. ಟೇಸ್ಟ್ಗೆ ಬೆಸ್ಟು ಝ್ಯಾಕ್ಸ್. ಓಕೆ, ನಾವು ಇದನ್ನ ಖಾಲಿ ಮಾಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಾವು ಖಾಲಿ ಮಾಡ್ಕೊಳ್ತೀವಿ ಇಲ್ಲಿಂದನೇ. ಥ್ಯಾಂಕ್ ಯು ಮೇಡಮ್, ಒನ್ಸ್ ಅಗೈನ್ ಈದ್ ಮುಬಾರಕ್. ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಂಜಾನ್ ಹಬ್ಬದ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ ಎಂಡೂರ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಡೂರ, ಸಂಬಗಿರಾಮ್ ನಗರ, ಬೆಂಗಳೂರು ಇವರು ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಒನ್ಸ್ ಅಗೈನ್ ಈದ್ ಮುಬಾರಕ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾನು ಕೇಳಿದಾಗೆ ನೀವು ಬೇಸಿಕಲಿ ಸಿವಿಲ್ ಇಂಜಿನಿಯರು. ಹೌದು ಸರ್. ಅದೇಂಗ್ರಿ ಅಡಿಗೆ ಮಾಡಕ್ ಬಂದ್ರಿ ನೀವು? ಒಂದು ಪ್ಯಾಷನ್, ಒಂದು ಆಸೆ ಅಷ್ಟೇ. ಏನು ಅಡಿಗೆ ಮಾಡಬೇಕು ಅಂತ? ಅಡುಗೆ ಮಾಡಿ ಇದು ಚೈಲ್ಡ್ಹುಡ್ಲಿಂದ ಪ್ಯಾಷನ್ ಇತ್ತು. ನಮ್ಮ ಡ್ಯಾಡಿ ಎಲ್ಲಾಂದ್ರೆ ಅವರೇ ಓಪನ್ ಮಾಡಿದ್ರು ಹೋಟೆಲು ಫಸ್ಟು 1985-86ನಲ್ಲಿ. ಆಮೇಲೆ ಸ್ವಲ್ಪ ಸಮಯದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ 1989ನಲ್ಲಿ ನಾವು ಟೇಕ್ ಓವರ್ ಮಾಡಿಬಿಟ್ಟು ಸ್ವಲ್ಪ ಮಾಡಿಬಿಟ್ಟು ಮಾಡಿದಿಲ್ವಾ ನೀವು? ಹೌದು ಸರ್. ಹಳೆ ಕಲಾವಿದ್ರು ನೀವು ರೀ. ಎಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಸಿನಿಮಾನೇ. ಹೌದಾ? ಯಶರಾಜ್ ಅಂತ ಇತ್ತು ಫಸ್ಟು ಜಮಾನದಲ್ಲಿ. ಯೂಸುಫ್ ಖಾನ್, ಜಿಬಿಸ್ಕೋ, ಅಮರ್ ಅಕ್ಬರ್ ಅಂತ ನಡೆದ್ರಲ್ಲ, ಆ ಟೈಮ್ನಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವರು ಹೆಸರು ಯಶರಾಜ್ ಅಂತ. ಆ ಟೈಮ್ನಲ್ಲಿ MP ಶಂಕರ್ ಅವರು ಇದ್ದಾರೆ, ದ್ವಾರಕೇಶು, ಪ್ರಭಾಕರ್ ಸರು ಎಲ್ಲ ನಮ್ಮ ಮನೆಯಲ್ಲಿ ಅಲ್ಲೇ ಜಮಾನದಲ್ಲಿ ಇದ್ರು. ಅಂಬರೀಶ್ ಸರು ಫಸ್ಟ್ ಫಿಲ್ಮ್ ಕರಾಟೆ ಆಡಬೇಕು, ಫಸ್ಟ್ ಫಿಲ್ಮ್ ಅಂಬರೀಶ್ ಸರ್ ಮೈಸೂರು, ಮಂಡ್ಯದಿಂದ ಮೈಸೂರು ಬಂತು. ಆ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಇದೆ, ಸ್ನೇಹಿತರು. ಹೌದೇನು? ಹೌದು ಸರ್. ಅಂತೂ ಪರವಾಗಿಲ್ಲ, ಸಿನಿಮಾದಿಂದ ಹಂಗೆ ಬಂದು ಒಗ್ಗರಣೆ ಏನ್ ಮಾಡ್ತೀರಿ ಇವತ್ತು? ಒಂದು ಸಿಂಪಲ್ ಡಿಶ್ ತೋರಿಸ್ತೀವಿ. ಏನು ಅದು ಮಟನ್ ಚಾಪ್ಸ್, ರಿಯೇಶ್ ಅಂತ ಸಿಂಪಲ್ ರೆಸಿಪಿ ಇದೆ, ಯಾರನ್ನೇ ಮಾಡಲ್ಲ, ನೋ ಪ್ರಾಬ್ಲಮ್. ನಮಗೆ ನಮ್ಮ ಹೋಟೆಲ್ನಲ್ಲಿ ಅದು ಮೋಸ್ಟ್ ಫೇಮಸ್ ಡಿಶು ಮಟನ್ ಚಾಪ್ಸ್ ಅಷ್ಟೇ. 10 ಮಿನಿಟ್ಸ್ ಮಾಡ್ಬೋದಾ? 10 ಮಿನಿಟ್ಸ್ನಲ್ಲಿ ಒಳಗಡೆ ಮಾಡಬೇಕು. ರಿಯೇಶ ಮಟನ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಅರಿಶಿನ, ಮೊಸರು, ನಿಂಬೆ ರಸ, ಉಪ್ಪು, ಎಣ್ಣೆ. ವಾಶ್ ಮಾಡಬೇಕು. ವಾಶ್ ಮಾಡಬೇಕು ಮೇಲ್ಗಡೆ ಮೋಸ್ಟ್ ಇಂಪಾರ್ಟೆಂಟ್ ಮಟನ್ಗೆ ಏನಿದ್ರೆ ಟರ್ಮರಿಕ್. ಮೋಸ್ಟ್ ಇಂಪಾರ್ಟೆಂಟ್. ಆ ಟರ್ಮರಿಕ್ ಹಾಕ್ಬಿಟ್ಟು ಫಸ್ಟ್ ಅದು ಮ್ಯಾರಿನೇಟ್ ಸ್ವಲ್ಪ ಮಾಡಬೇಕು. ಈ ಮ್ಯಾರಿನೇಷನ್ ಹಾಕ್ಸ್ಮೇಲೆ ಸ್ವಲ್ಪ ಸಮಯದಲ್ಲಿ ಬಿಡ್ಬೇಕು. ಅದು ಬಿಟ್ಟ ತಕ್ಷಣ ಈ ಟೆಂಡರೈಸಿಂಗ್ ಅಂದ್ರೆ ಯು ಹ್ಯಾವ್ ಟು ಟೆಂಡರೈಸ್. ಟೆಂಡರೈಸಿಂಗ್ ಅಂದ್ರೆ ಸ್ವಲ್ಪ ವಿನಿಗರ್ 1 ಸ್ಪೂನ್ ಹಾಕ್ಸ್ಬಿಟ್ಟು ಸ್ವಲ್ಪ ಲೈಮ್, ಜಾಸ್ತಿ ಹಾಕ್ಬಾರ್ದು, ಜಸ್ಟ್ ಲಿಟಲ್ ಲೈಮ್. ಜಾಸ್ತಿ ಆಗಿದ್ರೆ ಅಂತ ಅದು ಟೇಸ್ಟ್ ಹೋಗ್ತಾ ಇದೆ. ವೆರಿ ಗುಡ್. ಜಸ್ಟ್ ಯು ಶುಡ್ ಲೀವ್ ಇಟ್. ಜನಗಳು ಏನಾಗ್ತಾರೆ ಅಂತ ಮೇನ್ ಚೀಸ್ ಸಾಲ್ಟ್ ಅಂತ ಸಾಲ್ಟ್ ಹಾಕ್ಬಿಡ್ತಾರೆ. ಸಾಲ್ಟ್ ಹಾಕ್ಮೇಲೆ ಟೆಂಡರೈಸ್ ಆಗದಿಲ್ಲ. ಆಗೋದಿಲ್ಲ, ಮಟನ್ ಟೆಂಡರೈಸ್ ಆಗೋದಿಲ್ಲ. ವೆರಿ ಗುಡ್. ಸಾಲ್ಟ್ ಇಸ್ ನಾಟ್ ಎ ಟೆಂಡರೈಸಿಂಗ್ ಏಜೆಂಟ್, ಇಟ್ ಇಸ್ ಅ ಬಾಂಡಿಂಗ್ ಏಜೆಂಟ್. ಅದಕ್ಕೋಸ್ಕರನೇ ಇದು ಟಿಪ್. ವಾಟ್ ಐಮ್ ಗಿವಿಂಗ್ ಫಾರ್ ದ ಪಬ್ಲಿಕ್ ಇಸ್ ಅ ಟಿಪ್. ವೆರಿ ಗುಡ್. ಗೊತ್ತಲ್ಲ? ಇದು ಮ್ಯಾರಿನೇಟ್ ಮಾಡಿಬಿಟ್ಟು ಈಗ ಒಂದು ಸ್ವಲ್ಪ ಬಿಡಬೇಕು. ಒಂದು ಮಿನಿಮಮ್ ಒಂದು 10 ನಿಮಿಷ ಬಿಟ್ಬಿಡು. ಇನ್ನೊಂದು ಈಗ ಒಂದು ಇದು ಮ್ಯಾರಿನೇಷನ್ ಮಾಡಬೇಕು. ಮಾಡ್ಕೊಡ್ತೀನಿ ಒಂದು ಬೋಲ್. ಎಸ್ ಸರ್. ಈಗ ಏನು ಮಾಡಿಬಿಟ್ಟು ಸ್ವಲ್ಪ ಇಲ್ಲಿ ಮಸಾಲ ಮಾಡಿಬಿಡ್ತೀವಿ. ಮಾಡ್ಕೊಳ್ಳಿ ಸರ್. 2-2.5 ನಿಮಿಷ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಸ್ಬಿಟ್ಟು, ಸ್ವಲ್ಪ ಇದು ಪೆಪ್ಪರ್ ಪೌಡರ್ ಹಾಕ್ಸ್ಬಿಟ್ಟು, ಸ್ವಲ್ಪ ಸಾಲ್ಟ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ, ಅಲ್ಲಿ ಹಾಕ್ಸ್ಲೇಬಹುದು. ಆಮೇಲೆ ಏನಂದ್ರೆ ತಿರ್ಗಾ ಟರ್ಮರಿಕ್ ಸ್ವಲ್ಪ ಹಾಕಬೇಕು. ಅಬ್ಸರ್ವೆಂಟ್ ಸ್ವಲ್ಪ ಆಯಿಲ್ ಕೊಡಿ ಸರ್. ಸ್ವಲ್ಪ ಆಯಿಲ್ ಕೊಡ್ಲಾ? ಹೌದು ಸರ್, ಸಾಕು ಸರ್. ಈಗ ಇದರಲ್ಲಿ
ಕರ್ಡ್ ಹಾಕ್ತಾ ಇದ್ದೀರಾ? ಕರ್ಡ್ ಹಾಕಿಸ್ಬೇಕು. ಓಹೋ, 2 ಸ್ಪೂನ್ ಸಾಕು. ಈ ಕರ್ಡ್ ಹಾಕ್ಸ್ ಮೇಲ್ಗಡೆನ ಓಕೆ. ಮಿಕ್ಸ್ ಮಾಡಬೇಕು. ಜಾಕಿ ಪರಿಚಯ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಸಿಕ್ಕಾಪಟ್ಟೆ ಸೌತ್ ಇಂಡಿಯಾದಲ್ಲಿ ಏನಾದ್ರು ಅರಬಿಯನ್ ಫುಡ್ ಬೇಕು, ಅರಬಿಕ್ ಫುಡ್ ಬೇಕು, ಈ ತರ ಏನಾದ್ರು ಫುಡ್ಗಳು ಬೇಕು ಅಂದ್ರೆ ಇವ್ರನ್ನ ಅವ್ರು ಕರ್ಸ್ಕೊಳ್ತಾರೆ. ಬನ್ನಿ, ನಮ್ಮಲ್ಲಿ ಇವತ್ತು ಈ ತರ ಈ ಕಂಟ್ರೀಸ್ ಇಂದ ಬಂದಿದ್ದಾರೆ. ಅವ್ರಿಗೆ ಸ್ಪೆಷಲ್ ಡಿಶ್ ಮಾಡಬೇಕು ಅಂದ್ರೆ ಆ 5 ಸ್ಟಾರ್ ಹೋಟ್ಲ್ಗಳಿಗೆಲ್ಲ ಹೋಗಿ ಕುಕ್ ಮಾಡಿ ಬರ್ತಾರೆ ನಮ್ಮ ಜಾಕ್ಸ್ ಅವರು. ಇವ್ರ ರೆಸ್ಟೋರೆಂಟು ಫ್ರೆಜರ್ ಟೌನಲ್ಲಿದೆ, ಶಾಂತಿ ಸಾಗರ್ ಇದೆ. ಫ್ರೆಜರ್ ಟೌನ್ ಪಕ್ಕನೇ ಇವ್ರದ್ದು ರೆಸ್ಟೋರೆಂಟ್ ಇದೆ, ಜಾಕ್ಸ್ ಮೆಡಿಟೇರಿಯನ್ ಕ್ಯೂಸನ್ ಅಂತೇಳಿ. ಏನೇನು ಅರಬಿಕ್ ಸ್ಟೈಲಿಯ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಅದ್ಭುತವಾದ ವೆಜ್ಜು ಮತ್ತು ನಾನ್ ವೆಜ್ಗಳಿಗೆ ಜಾಕ್ಸ್. ಓಕೆ, ಏನಾಯ್ತು ಸರ್? ಈಗ ಏನಿದ್ರಂತೆ ಸ್ವಲ್ಪ ಲೈಮ್ ಹಾಕ್ಬಿಡ್ತೀವಿ. ಸರಿ ಸರ್. ಆಮೇಲೆ ಇದು ಕಚ್ಚಾ ಮಸಾಲ ಸ್ವಲ್ಪ ಟೇಸ್ಟ್ ಮಾಡಿ. ಕಚ್ಚಾ ಮಸಾಲನ ಸ್ವಲ್ಪ ಟೇಸ್ಟ್ ಮಾಡಿ. ಏನೋ ಒಂಥರ ಇದೆ. ಓಕೆ, ಈಗ ಇದು ಸ್ವಲ್ಪ ಆಯ್ತಲ್ಲ, ಒಂದು 15 ನಿಮಿಷ ಆಯಿತು. ಓಕೆ, ಈಗ ತೆಗ್ಬಿಟ್ಟು ಈ Okay. ಮಟನ್ ಚಾಪ್ಸ್ನಲ್ಲಿ ಇಲ್ಲೇ ಮ್ಯಾರಿನೇಟ್ ಮಾಡೋಣ. ಓಕೆ, ಓಕೆ, ಓಕೆ. ಮೊಸರು ಆಯಿಲ್ ಹಾಕಿದ್ದು 2 ಕಾಂಬಿನೇಷನ್ ಇದೆ. ಫಸ್ಟ್ ನೋಡ್ತಾ ಇರೋದು. ಹೌದಾ? ಎಸ್, ಅದೆಲ್ಲ ಟ್ರೇಡ್ ಸೀಕ್ರೆಟ್ ಸರ್. ನಾವು ಕಲ್ತ್ಕೊಂಡ್ತಾ ಇದೀವಿ. ಈಗ ಎಲ್ಲ ನೋಡ್ಕೊಂಡ್ಬಿಡ್ತಾ ಇದಾರೆ, ಬರ್ಕೊಂಡ್ಬಿಡ್ತಾ ಇದಾರೆ ಬಿಡಿ. ಈಗ ಹಾಕ್ಬಿಟ್ಟು ಮೇಲ್ಗಡೆ Okay. ಇಲ್ಲಿ ಇಟ್ ಫಾರ್ ಸಮ್ ಟೈಮ್. ಓಕೆ, ಇವಾಗ ಈಗ ಪ್ಯಾನ್ಗೆ ಆನ್ ಮಾಡಿಬಿಟ್ಟು ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಲ್ಮೋಸ್ಟ್ ಲೈಕ್ ಎ ಡೀಪ್ ಫ್ರೈ. ಓಕೆ, ನಾಟ್ ಡೀಪ್ ಫ್ರೈ. ಇಫ್ ಯು ವಾಂಟ್ ಯು ಕ್ಯಾನ್ ಮೇಕ್ ಡೀಪ್ ಫ್ರೈ. ಬೇಕಂದ್ರೆ ಮಾಡಬೇಕು, ಓಕೆ, ಮಾಡಲಿ, ನೋ ಪ್ರಾಬ್ಲಮ್. ಮತ್ತೆ ಯು ಕ್ಯಾನ್ ಮೇಕ್ ಶಾಲೋ ಫ್ರೈ ಆಲ್ಸೋ. ಓಕೆ, ನೋ ಪ್ರಾಬ್ಲಮ್. ಮೇನ್ ಥಿಂಗ್ ಯು ಶುಡ್ ಕುಕ್ ಅಷ್ಟೇ. ಎಸ್, ಅದೇ ಸ್ಟೈಲು ಹಾಕುವಂತ ಇಂಗ್ರೀಡಿಯೆಂಟ್ಸು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಏನಿದ್ರಂತೆ ಸ್ಯಾಲಡ್ ಪ್ರಿಪೇರ್ ಮಾಡಿಬಿಡ್ತೀವಿ. ಮಾಡಿ ಸರ್, ಮಾಡಿ ಸರ್, ಮಾಡಿ ಸರ್. ಅಷ್ಟೊಳಗೆ ಆಯಿಲ್ ಕಾಯ್ತಲ್ಲ. ಆಯಿಲ್ ಕಾಯ್ತದ. ಎಸ್, ಈಗ ಸ್ಯಾಲಡ್ ಪ್ರಿಪೇರ್ ಮಾಡಿಬಿಡ್ತೀವಿ. ಇದಕ್ಕೆ ರಿಂಗ್ಸ್ನಲ್ಲಿ ಹಾಕ್ಸ್ಬೇಕು. ನೀವು ಕಿಚನ್ಗೆ ಹೋಗಿ ಅಡುಗೆ ಮಾಡ್ತೀರಲ್ಲ? ಹೌದು ಸರ್, ಏನು ಮಾಡಬೇಕು ಇದನ್ನು ನೋಡಿ. ಲೆಟಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಹೋಟೆಲ್ನಲ್ಲಿ ನಿಮಗೆ ಜಾಸ್ತಿ ಅನ್ಸಿದ್ರಂತ ಸ್ಯಾಲಡು. ಹೌದಾ? ಹೋಟೆಲ್ನಲ್ಲಿ ವೆಜಿಟೇರಿಯನ್ ಜಾಸ್ತಿ ಇದೆ. ಅಲ್ಲ, ಒಂದಿನ ಏನ್ ಮಾಡೋಣ ಅನ್ಕೊಂಡಿದ್ದೀನಿ ಗೊತ್ತಾ ನಾನು? ಹೌದು ಸರ್. ಜಾಕಿ ನಿಮ್ಮನ್ನ ಕರ್ಸ್ಬಿಟ್ಟು ಹಾಂ ಸರ್. 1 ವೀಕ್ ಪೂರ್ತಿ ಹಾಂ ಸರ್. ಅರಬಿಕ್ ಸ್ಪೆಷಲ್ ಮಾಡ್ಸೋಣ. ಮಾಡೋಣ ಸರ್, ನೋ ಪ್ರಾಬ್ಲಮ್. ಒಂದಿನ ನೀವು ಬಂದ್ರೆ ಫುಲ್ ಅರಬಿಕ್ ಸ್ಪೆಷಲ್, ಪ್ರತಿ ದಿನ ಅರಬಿಕ್ ಸ್ಪೆಷಲ್ ನೋಡ್ಕೊಳ್ಳಿ. ಜಾಕಿ ಸ್ಪೆಷಲ್ ಅಂತ. ಓಕೆ ಸರ್, ನೀವು ಸ್ಪೆಷಲ್ ಸರ್. ಕಾದಿದೆ, ಕಾದಿದೆ, ಕಾದಿದೆ. ರೆಡಿ ಇತ್ತು ಮೇಲ್ಗಡೆ, ಆರಾಮಾಗಿ ಹಾಕ್ಸ್ಕೊಳ್ಳಿ. ಓಕೆ, ವೆರಿ ಸಿಂಪಲ್ ಡಿಶು. ವಿದಿನ್ Okay. 2 minutes ರೆಡಿ. ಓಹೋ, 15 minutes ಮ್ಯಾರಿನೇಷನು. ಓಹೋ. ಆಮೇಲೆ ಯು ಡೋಂಟ್ ಹ್ಯಾವ್ ಟು ಟೇಕ್ ದ ಟೆನ್ಷನು. ಹೋಟ್ಲಲ್ಲಿ ಮ್ಯಾರಿನೇಷನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀರಾ, ಬಂದ ತಕ್ಷಣ ಪಟ್ ಅಂತ ಮಾಡ್ಕೊಡ್ತೀರಾ? ಹೌದು. ವೆರಿ ಗುಡ್, ಅದೆಲ್ಲ ಅಷ್ಟೇ. ವೆರಿ ಗುಡ್, ಆಮೇಲೆ ರೆಡಿ ಆಯಿತು ಅಷ್ಟೇ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮೇನ್ ಥಿಂಗ್ ಕುಕಿಂಗ್ನಲ್ಲಿ ಏನಿದ್ರೆ ಪ್ರೆಸೆಂಟೇಷನ್. ಎಸ್, ಇಫ್ ಯು ಡೋಂಟ್ ಗಿವ್ ಪ್ರೆಸೆಂಟೇಷನ್ ದ ಡಿಶ್ ವಿಲ್ ನಾಟ್ ಅಪೀಲ್ ಇಟ್ ಸೆಲ್ಫ್. ಎಸ್, ಎಸ್, ಎಸ್. ಯೋರ್ ನೀವು ಅದು ಕೆಲವು ಡಿಶ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಅಂತ. ಹೌದು ಸರ್. ಚೆನ್ನಾಗಿದ್ದು ನೋಡಕ್ ಚೆನ್ನಾಗಿದ್ದು ಫೇಲ್ ಆಗಿದ್ದು ತುಂಬಾ ಕಡಿಮೆ. ಕರೆಕ್ಟ್, ತುಂಬಾ ಕಡಿಮೆ. ಕರೆಕ್ಟ್ ಸರ್, ಕರೆಕ್ಟ್, 100%. ಸುಮಾರು ಜಾಗದಲ್ಲಿ ಹೋಗ್ಬಿಟ್ಟು ಏನಾದ್ರಂತ ಆ ಥರ ಕೊಟ್ಬಿಡ್ತಾರೆ. ವ್ಯಾಪಾರ ಬೇಕು ಅಷ್ಟೇ. ಅಷ್ಟೇ, 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 ಅಷ್ಟೇ. ಮಾಡಿದ ಅಧ್ಯಕ್ಷ ಖಾಲಿ ಆಗ್ಬೇಕಷ್ಟೇ. ಅಷ್ಟೇ ಅಷ್ಟೇ. ಸಿಂಪಲ್ ರೆಸಿಪಿ. ಯಾರು ನನ್ನ ಮನೆಯೇ ಆರಾಮ ಮಾಡ್ಬೋದು. ಓಕೆ, ಒಂದು ಪ್ರಾಬ್ಲಮ್ ಇಲ್ಲ. ಎಷ್ಟು ನಿಮಿಷ ಫ್ರೈ ಆಗಬೇಕಿದು? 7 minutes. 7 ಮಿನಿಟ್ಸಾ? ಹೌದು ಸರ್. ಆಯ್ತಲ್ಲ, 5 ನಿಮಿಷ ಆಯಿತು. ಓಕೆ, ನೀವು ರೆಡಿ ಮಾಡ್ಕೊಂಬಿಟ್ರೆ ನಾವು ಹಾಕೊಂಡ್ಬಿಡ್ತೀವಿ, ಬಾರಿಸ್ಕೊಂಡ್ಬಿಡ್ತೀವಿ. ನಾಟ್ ಪ್ರಾಬ್ಲಮ್ ಸರ್. ಓಕೆ, ಹೆಂಗಿದೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಜೀವನ? ಬೇಜಾರಲ್ಲ, ಕಷ್ಟ ಪಡ್ತಾನೆ ಇರಬೇಕು. ಏನು ಮಾಡಬೇಕು? ಲೇಜಿ ತಗೊಳಕ್ಕೆ ಆಗಲ್ಲ. ಅಯ್ಯೋ ಇವತ್ತು ಆಗಲ್ಲ, ಬೇಡ ಅಂತ ಅನ್ಕೊಳಕ್ಕೆ ಆಗಲ್ಲ. ಆಗಲ್ಲ ಸರ್. ನೋ, ಏನು ಕಸ್ಟಮರ್ ಸರ್ವಿಸ್ ಏನಿದ್ರೆ ಅಂತ 24/7 ಇತ್ತು. 24/7 into 365 ಡೇಸ್ ಕೊಡ್ಬೇಕಲ್ಲ. 365 days ಏನು ಮಾಡಬೇಕು? ಈಗ ನೀವು ಇಲ್ಲ ಅಂತ ಆಗಿದ್ರಲ್ಲ, ಆಲ್ವೇಸ್ ಕಸ್ಟಮರ್ ಇಸ್ ರೈಟ್ ಅಂತ. ಸರ್ವಿಸು ಅದೆಲ್ಲ ಅದೇನೆ. ಹೌದು ಸರ್. ಓಕೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕಬೇಕು. ಇನ್ನೂ ಆಗ್ಬೇಕಾ? ಗೋಲ್ಡನ್ ಬ್ರೌನ್ ಹಾಕ್ಮೇಲೆ ಕಡೆ ಓಕೆ, ದಟ್ ಮೀನ್ಸ್ ಇಟ್ ಈಸ್ ರೆಡಿ ಅಷ್ಟೇ. ಓಕೆ, ಓಕೆ, ಓಕೆ. ಇಲ್ಲಿ ನೋಡಿ, ಕಲರ್ ಚೇಂಜ್ ಆಯಿತು. ಕಲರ್ ಚೇಂಜ್ ಆಯ್ತು. Colour ಕಲರ್ change ಚೇಂಜ್ ಆಗ್ಬಿಟ್ರೆ ಆಯ್ತಾ? ಕಲರ್ ಚೇಂಜ್ ಆಯ್ತಾರಂತ ಇಟ್ ಈಸ್ ರೆಡಿ ಅಷ್ಟೇ.
ಯಾಕಂದರೆ ವೆರಿ ಇಂಪಾರ್ಟೆಂಟ್ ಅಂದರೆ ಅದು ಮ್ಯಾರಿನೇಷನ್. ಹೌದೌದೌದು, ಅದು ಮ್ಯಾರಿನೇಷನ್ ಇಲ್ಲ ಅಂದರೆ ಆಗೋದಿಲ್ಲ. ಆಗಲ್ಲ. ಆಮೇಲೆ ಅಲ್ಲಂದ್ರೆ ಕಸ್ಟಮರ್ ಎಲ್ಲ ಏನು ಹೇಳ್ತಾರೆ, ನಿಮಗೆ ಸುಳ್ಳಪ್ಪ ಇವರು ಸೆಡಿ ಮಾಡಿಲ್ಲ ಅಲ್ಲಿ ಅಡಿಗೆ ಅಲ್ಲಿ ಮಾಡಿದ್ರೆ. ಎಸ್ ಯು ಹ್ಯಾವ್ ಟು ಗಿವ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಓಕೆ, ಅದನ್ನ ನೆನೆಸಿ ನೀವು ಕನಿಷ್ಠ ಪಕ್ಷ ಒಂದು 2 hours ಅವ್ರು ಇಡಬೇಕಲ್ವಾ? ಮಿನಿಮಮ್ 2 hours. ಮಿನಿಮಮ್ 2 hours ಇಟ್ಟಾಗ ಈ ತರ ಗೋಲ್ಡನ್ ಫ್ರೈ ಆದಾಗ ಅದನ್ನ ತಟ್ಟೆಯಲ್ಲಿ ಇಟ್ಟಾಗ ಅದನ್ನ ಹಿಂಗ್ ತಿಂದಾಗ ಅದ್ರ ಮಜಾನೇ ಬೇರೆ. ಓಕೆ, ವೆರಿ ಗುಡ್. ಮಟನ್ ಚಾಪ್ಸ್ ಸ್ಪೆಷಲ್ ಮಟನ್ ಚಾಪ್ಸ್ ಅನ್ನ ಮಾಡಿ ರಂಜಾನ್ ದಿನ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು, ಎಷ್ಟು ಬೇಗ ಮಾಡಿದ್ರು, ಏನೇನು ಮಿಕ್ಸ್ ಮಾಡ್ಕೊಂಡ್ರು, ಎಷ್ಟು ಕಿಕ್ಕಾಗಿ ಏನೇನು ಹಾಕಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ರಿಯೇಶಾ ಮಟನ್ ಚಾಪ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮಟನ್, ಅರಿಶಿನ, ನಿಂಬೆ ರಸ ಹಾಕಿ ಕಲಸಿ ನೆನೆಯಲು ಬಿಡಿ. ಇನ್ನೊಂದು ಬೌಲ್ಗೆ ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಅರಿಶಿನ, ಎಣ್ಣೆ, ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೆನೆಯಲು ಬಿಟ್ಟ ಮಟನ್ ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿದರೆ ರಿಯೇಶಾ ಮಟನ್ ಚಾಪ್ಸ್ ರೆಡಿ ಟು ಟೇಸ್ಟ್. ಓಕೆ, ರಂಜಾನ್ ದಿನ ಒಳ್ಳೆ ಒಂದು ಡಿಶ್ ತೋರಿಸಿದ್ದೀರಾ, ಟೇಸ್ಟ್ ಮಾಡೋಣ. ಮಾಡಿ ದೊಡ್ಡ ಪೀಸ್ ತಗೋ, ಚಿಕ್ಕ ಪೀಸ್ ಆಗ್ತದೆ. ನೆಕ್ಸ್ಟ್ ಪೀಸ್. ನಮ್ಮ ಫೇವ್ರೇಟ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಅದ್ಭುತ. ಇಷ್ಟು ಹೇಳಿದ್ರೆ ನಾವೇ ಒಂದು ತಿನ್ಬಿಟ್ಟು ಹಾಕೊಳ್ಳಿ. ಇಲ್ಲ ಅಂದ್ರೆ ನಾವು ಹೇಳೋದೇ ಇರೋಲ್ಲ, ಅದು ಗೊತ್ತಾ ನಿಮ್ಗೆ? ಈ ಬೋನ್ನಲ್ಲಿ ಮಸಾಲ ಇದೆ ನೋಡಿ, ಅದು ಎಷ್ಟು ಟೇಸ್ಟ್ ನೋಡಿ, ಸಕ್ಕತ್ತಾಗಿದೆ. ನಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಇದು. ಸಿಂಪಲ್ ರೆಸಿಪಿ, ಈಸಿ ಟು ಮೇಕ್, ಫಾಸ್ಟ್ ಟು ಕುಕ್. ತುಂಬ ಚೆನ್ನಾಗಿದೆ, ನಮಗಂತೂ ತುಂಬಾ ಇಷ್ಟ ಆಗಿದೆ. ಖಂಡಿತವಾಗ್ಲೂ ಒಂದ್ಸರಿ ಬನ್ನಿ, ನಿಮ್ಮ ಸ್ಪೆಷಲ್ ಮೆನ್ಯೂಗಳು ಒಂದು ವೀಕ್ ನಮಗೆ ತೋರಿಸಿ ಖುಷಿ ಆಗ್ತಾರೆ. ನೀವು ಇವತ್ತು ತುಂಬ ಬ್ಯುಸಿ ಇದ್ದೀರಾ, ಅವರು ರಂಜಾನ್ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಥ್ಯಾಂಕ್ ಯು ಸರ್, ತುಂಬ ಸಖತ್ತಾದ ಡಿಶ್ನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆ ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಆನಿವರ್ಸರಿ ಸ್ಪೆಷಲ್ ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಈದ್ ಮುಬಾರಕ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ರೆಸ್ಟೋರೆಂಟಲ್ಲಿ ನಾವು ಇರ್ತೀವಿ ಸರ್. ಬಿಡ್ಬಿಡಿ, ಇದು ಒರಿಜಿನಲ್ ಒಗ್ಗರಣೆ ಡಬ್ಬಿ. ಆಯ್ತು ಸರ್, ನಿಮ್ಮ ರೆಸ್ಟೋರೆಂಟಲ್ಲಿ ಇರ್ಬೇಕು ನೀವು ಇದನ್ನ. ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಮಟನ್ನಲ್ಲಿ ಇಷ್ಟೊಂದು ಚೆನ್ನಾಗಿರೋದು ತುಂಬ ಕಡಿಮೆನೇ. ಸಖತ್ತಾಗಿ ಮಾಡಿದ್ದಾರೆ. ಬಾಯಿ ಇಟ್ಟ ತಕ್ಷಣ ಮಟನ್ ಕರಗುತ್ತೆ, ಆ ಮಜಾ ಕೊಡ್ತಾ ಇದೆ. ನೀವಂತೂ ಇವತ್ತು ಸಾಯಂಕಾಲ ಅಲ್ಲ, ಇನ್ನು ಅರ್ಧ ಗಂಟೆಯಲ್ಲಿ ಹೋಗ್ತೀರಾ, ತರ್ತೀರಾ, ಇವತ್ತೇ ರಂಜಾನ್ ದಿನ ಮಾಡ್ಕೊಂಡು ಫಿನಿಶ್ ಮಾಡ್ತೀರಾ. ಅಲ್ಲಿ ತನಕ ಶುರು ಮಾಡ್ಬಿಟ್ಟಿದೀವಿ. ರಂಜಾನ್ ಮುಗಿಯೋ ಸಮಯ ಬಂದ್ಬಿಟ್ಟಿದೆ ಆಲ್ರೆಡಿ. ಏನ್ರಿ ಮುರಳಿ, ಇಬ್ರೇನಾ? ಇನ್ನೇನು ಸ್ಪೆಷಲ್ ಇಲ್ವಾ? ಖಂಡಿತವಾಗ್ಲೂ ಸ್ಪೆಷಲ್ ಇದೆ. 3 ಸ್ಪೆಷಲ್ ಇರಲೇಬೇಕು ರಂಜಾನ್ದಲ್ಲಿ. ಈ ರಂಜಾನ್ ಹಬ್ಬದಲ್ಲಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೂ ಸಹ ರಂಜಾನ್ ಹಬ್ಬದ ಶುಭಾಶಯಗಳು. ಈದ್ ಮುಬಾರಕ್ನ ತಿಳಿಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ, ಶುರು ಮಾಡ್ಬಿಟ್ಟಿದೀವಿ. ಮತ್ತೆ ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವರು. ಸುಚಿತ್ರಾ ಬನ್ನಿ. ಮತ್ತೆ ಏನ್ ಸಮಾಚಾರ? ಏನ್ ನಗ್ತಾ ಇದ್ದೀರಾ? ನಮ್ಮನ್ನ ನೋಡಿ ನಗೋ ತರ ಆಗ್ತಾ ಇದೆಯಾ ನಿಮ್ಗೆ? ನಿಮ್ದಕ್ಕೆ ನಮ್ದು ನೋಡಿ ನಗು ಬಂತು. ಡ್ರೆಸ್ ಚೇಂಜ್ ಆಗಿದೆ ಅಂತ. ಡ್ರೆಸ್ಸು ಚೇಂಜ್ ಆಗಿದೆ, ಆಮೇಲೆ ಇನ್ನೇನ್ ಚೇಂಜ್ ಆಗಿದೆ? ಅಯ್ಯೋ ಅದೇನು, ಇದನ್ನ ನಕ್ಬಿಟ್ಟು ಮಾತಾಡ್ಬಿಟ್ಟು ನಗಿ ಗೈಸ್ ನಗ್ತಾ ಇದ್ದೀರಲ್ರಿ. ಅಯ್ಯೋ ಈದ್ ಮುಬಾರಕ್. ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಚೀಸ್ ಬಾಲ್ಸ್ ಮಾಡ್ತಾ ಇದೀನಿ. ಚಿಕನ್ ಸ್ಟಾರ್ಟರ್ ಇದು. ಓಕೆ, ಚಿಕನ್ ಚೀಸ್ ಬಾಲ್ಸ್. ರಂಜಾನ್ ದಿನ ಒಂದೊಂದು ಚಿಕನ್ ಸ್ಟಾರ್ಟರ್ ಇರ್ಲೇಬೇಕ್ರಿ. ಓಕೆ, ಮಾಡಕ್ಕೆ ಏನ್ ತಂದಿದ್ದೀರಾ ಹೇಳಿ? ಚಿಕನ್ ಚೀಸ್ ಬಾಲ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಮೊಟ್ಟೆ, ಬ್ರೆಡ್ ಕ್ರಮ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಚೀಸ್, ಬ್ರೆಡ್, ಉಪ್ಪು, ಎಣ್ಣೆ. ಓಕೆ, ರೆಡಿನಾ? ಹಾ, ಏನ್ ಕೊಡ್ಲಿ ನಿಮ್ಗೆ ನಾನು? ಜಸ್ಟ್ ಒಂದ್ಸತಿ ಗ್ರೈಂಡ್ ಮಾಡಿ ಬೇಯಿಸಿರೋಂಥದ್ದು ಇದನ್ನು. ಬೇಯಿಸಿರುವಂತ ಚಿಕನ್. ಅರ್ಶನ ಒಂದ್ ಸ್ವಲ್ಪ ಉಪ್ಪು ಹಾಕಿ ಓಕೆ ಬೇಯಿಸಿರೋಂಥ ಚಿಕನ್ ಕೈಮಾ ಇದು. ಇವತ್ತಿನಿಂದ ಸುಚಿತ್ರಾ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸುಮಾರು 5 ದಿನಗಳ ಕಾಲ
ಪಾರ್ಟಿ ಮನೇಲಿ ಮಾಡ್ಕೊಂಡ್ರೆ ನೀವು ಏನೇನ್ ಮಾಡಿ ರೆಡಿ ಮಾಡಿ ಕೊಡ್ಬೋದು. ಪಾರ್ಟಿ ಅಂದ್ರೆ ಏನೇನ್ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಡ್ತಾ ಇದಾರೆ. ಇವತ್ತಿಂದ ಶುರು ಮಾಡ್ತಾ ಇದಾರೆ. ಈ ವಾರದಲ್ಲೆಲ್ಲ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸುಚಿತ್ರಾ? ವೆಜ್ ಸ್ಟಾರ್ಟರ್ಸ್, ನಾನ್ ವೆಜ್ ಸ್ಟಾರ್ಟರ್. ಓಕೆ, ಇದು ನಾನ್ ವೆಜ್ ಸ್ಟಾರ್ಟರ್ಸ್. ಫಸ್ಟ್ ಇದು ಚಿಕನ್ ಚೀಸ್ ಬಾಲ್, ಇದಾದ್ಮೇಲೆ ಮಟನ್ ಒಂದು ಕಟ್ಲೆಟ್ ಮಾಡ್ತೀರಾ, ಅದಾದ್ಮೇಲೆ ಒಂದು ಗೋಬಿ ಮಾಡ್ತೀರಾ, ಅದಾದ್ಮೇಲೆ ಇನ್ನೇನೋ ಮಾಡ್ತಿಲ್ಲ, ಇನ್ನೊಂದೇನದು ಏನೋ ಹೇಳಿದಿಲ್ಲ ನೀವು ನಮ್ಗೆ. ಒಟ್ಟು 5 ವೆಜ್ ಶೀ ಕಬಾಬ್. ವೆಜ್ ಶೀ ಕಬಾಬ್ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ಇದೆಲ್ಲ ನೀವು ನಿಮ್ಮ ಮನೆಗಳಲ್ಲಿ ಪಾರ್ಟಿಗಳನ್ನ ಮಾಡ್ಕೊಂಡ್ರೆ ಅದ್ಭುತವಾಗಿರೋ ರೆಸಿಪಿಗಳನ್ನ ನೀವೇ ಮಾಡ್ಬೋದು, ಬಂದವ್ರಿಗೆಲ್ಲ ಖುಷಿನೂ ಪಡಿಸ್ಬೋದು. ಪಾರ್ಟಿ ಅಂದ ತಕ್ಷಣ ಇದಿರಬೇಕು ಅಂತ ಅನ್ಸಿದ್ರೆ ಅದು ನಾವು ಮಾಡಿ ತೋರಿಸ್ತಾ ಇದೀವಿ. ಓಕೆ, ಇದು ಮೊದಲನೇ ದಿನ ರಂಜಾನ್ನ ಸ್ಪೆಷಲ್ಲು ಬೇಕಾದ್ರೂ ಅನ್ಕೋಬಹುದು, ಇಲ್ಲ ಪಾರ್ಟಿಗಳಿಗೆ ಏನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸುಚಿತ್ರ ತೋರಿಸ್ತಾರೆ. ಫಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮನೇಲಿ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆಲ್ಲ ತಿನ್ಸಿ. ಓಕೆ, ಏನ್ ಮಾಡ್ತಿರೋದು? ಇಲ್ಲೊಂದು 1/4 kg ಇದೆ. ಓಕೆ, ಚಿಕನ್ ಕೈಮಾ ಇದು. Okay. ಒಂದ್ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬೇಯಿಸಿರೋಂಥದ್ದು. ಓಕೆ, ಇದನ್ನ ಪಾರ್ಟಿಗಳಿಗೆ ಮಾಡ್ಕೋಬಹುದಲ್ಲ? ಹೌದು, ಚೆನ್ನಾಗಿರುತ್ತಲ್ಲ? ಚೆನ್ನಾಗಿ ಮಾಡ್ಕೊಂಡು ಯೂಶಲಿ ತುಂಬಾ ಜನ ಬೇಗ ಮಾಡ್ಬೋದು. ಅಲ್ಲ, ಯೂಶಲಿ ಏನ್ ಗೊತ್ತಾ, ಚಿಕನ್ ಸ್ಟಾರ್ಟರ್ಸೇ ಜಾಸ್ತಿ. ಹೌದು, ಸ್ಟಾರ್ಟರ್ಸ್ ಅಲ್ಲಿ ಹೌದು. ಚಿಕನ್ ಸ್ಟಾರ್ಟರ್ಸ್. ಚಿಕನ್ ಲೈಕ್ ಮಾಡೋರು ಜಾಸ್ತಿ ಜನ ಇರ್ತಾರೆ. ಎಸ್, ಸ್ಟಾರ್ಟರ್ಸ್ ಅಲ್ಲಿ ಚಿಕನ್ ಸ್ಟಾರ್ಟರ್ಸೇ ಜಾಸ್ತಿ. ಓಕೆ, ಬೇಯಿಸಿರೋಂಥ ಚಿಕನ್ ನ ಗ್ರೈಂಡ್ ಮಾಡ್ತೀನಿ. ಮಾಡಿ ಮೇಡಮ್, ಮಾಡಿ 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 ಮಾಡಿ. ಡೀಪ್ ಫ್ರೈ ಅಲ್ಲ ಮೇಡಮ್? ಡೀಪ್ ಫ್ರೈ ಎಣ್ಣೆ ಇಟ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಚಿಕನ್ ಚೀಸ್ ಬಾಲು. ನಾನು ತಿಂದಿಲ್ವೇನಪ್ಪ, ನೀವು ಹೇಳ್ತಾ ಇರೋದು ನೋಡಿದ್ರೆ ಹೊಸದೆಲ್ಲ ಕಂಡು ಬಿಟ್ಟಿದ್ದೀರಾ ನೀವು. ತಿಂದು ನೋಡಿ ಇವತ್ತು. ಚೆನ್ನಾಗಿರುತ್ತಾ? 1/4 kg ಚಿಕನ್ ತೊಗೊಂಡಿದ್ದೀರಾ ಅಷ್ಟಲ್ವಾ? 1/4 kg ಚಿಕನ್ ಕೈಮಾ. ನಿಮ್ಮಲ್ಲಿ ಏನ್ ಮಾಡಿದ್ದೀರಾ ಬೇಯಿಸಿದ್ದೀನಿ, ಸ್ಪೆಷಲ್? grind ಮಾಡ್ತಾ ಇದ್ದೀನಿ. ರಂಜಾನ್ ದಿನ ಬಿರಿಯಾನಿ, ಮಟನ್ ಬಿರಿಯಾನಿನಾ? ಬಿರಿಯಾನಿನೇ. ರಂಜಾನ್ ಹಬ್ಬ ಅಂದ್ರೆ ಬಿರಿಯಾನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಮೇಲೆ ಎಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡೋದು. ಓಕೆ, ಏನೇನು ಹಾಕ್ತೀರಾ? ಮಿಕ್ಸ್ ಮಾಡಿ ಫಟಾಫಟ್ ಅಂತ ಮಿಕ್ಸ್ ಮಾಡ್ತಾ ಇರ್ಬೇಕು ನೀವು. ಸ್ವಲ್ಪ 1/4 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪೆಪ್ಪರ್ ಪೌಡ್ರು, ಓಕೆ, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು. ಓಕೆ, ಆಮೇಲೆ ಮಿಕ್ಸ್ ಮಾಡ್ತೀನಿ. ಮಾಡಿ, ಕೈಲೇ ಮಿಕ್ಸ್ ಮಾಡಿ, ನೀವು ನೀಟಾಗಿ ಆಗುತ್ತೆ, ಮತ್ತೆ ಇಲ್ಲ ಉಂಡೆ ಎಲ್ಲ ಒಡೆದೋಗುತ್ತೆ. ಬ್ರೆಡ್ ತಗೊಂಡಿದ್ದೀನಿ ಇಲ್ಲಿ ಬೈಂಡಿಂಗ್ ಆಗಿ. ಆಯ್ತು, ಸ್ವಲ್ಪ ನೀರಲ್ಲಿ ಇದ್ ಮಾಡಿ ನೀರಲ್ಲಿ ಇಡ್ತಾ ಇದ್ದೀರಾ? ಯಾಕ್ರೆ? ಆಡ್ ಮಾಡ್ಕೋತೀನಿ, ಸಾಫ್ಟ್ ಆಗುತ್ತೆ ಅದು ಬ್ರೆಡ್. ಇದಕ್ಕೆ ಹಾಕೋದಕ್ಕೆ. ಹೌದಾ? ಹಾ, ಅಯ್ಯಯ್ಯೋ, ಬ್ರೆಡ್ ಎಲ್ಲ ಹಾಕ್ತಾ ಇದ್ರೇನ್ರಿ ಚಿಕನ್ಗೆ ಸುಚಿತ್ರಾ? ಟೇಸ್ಟ್ ಬೇರೆ ಬರುತ್ತೆ ನಿಮಗೆ. ಹಂಗಂತೀರಾ? ಹಾ, 2 ಪೀಸ್ ಬ್ರೆಡ್ ಹಾಕ್ತಾ ಇದ್ದೀನಿ. ಓಕೆ, ಹೊಸ ಹೊಸ ರುಚಿಗಳನ್ನ ತೋರಿಸಿ ನಮಗೆ ಹುಚ್ಚಿಡಿಸ್ತಾ ಇದ್ದೀರಾ ನೀವು. ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳಿ ಮೇಡಮ್, ಚಿಕನ್ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತಾರೆ. ಓ, ಅದಕ್ಕೆ ನೀವು ಬ್ರೆಡ್ ತರಿಸಿದ್ದಾ? ವೆರಿ ಗುಡ್. ಈ ತರ ಇರಬೇಕು, ಸಾಫ್ಟ್ ಟೆಕ್ಸ್ಚರ್. ಓಕೆ, ಈಗ ಯೂಶಲಿ ಈ ಥರದಕ್ಕೆಲ್ಲನೂ ನಾವು ಆಲೂಗಡ್ಡೆನ ಯೂಸ್ ಮಾಡ್ಬಿಡ್ತೀವಿ. ಹೌದು, ಇಲ್ಲಿ ನಾವು ಆಲೂಗಡ್ಡೆ ಯೂಸ್ ಮಾಡಿಲ್ಲ. ಬಾಲ್ಸ್ ಮಾಡ್ಕೊಂಡು. ಓಕೆ, ಬಾಲ್ಸ್ ಮಾಡಿ. ಒಂದೊಂದು ಚೀಸ್ ಕ್ಯೂಬ್ಸ್ ಇದು. ಓಹೋ, ಚೀಸ್ ಕ್ಯೂಬ್ ಸಿಗುತ್ತೆ, ಅದನ್ನ ಇನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಯ್ತು. ಪ್ರೊಸೆಸ್ ಚೀಸ್ ಸಿಗುತ್ತಲ್ಲ ನಮ್ಗೆ, ಅದನ್ನ ಒಳಗಡೆ ಸ್ಟಫ್ ಮಾಡಿ ಓಹೋ, ಹೀಗೆ ಬಾಲ್ಸ್ ಮಾಡ್ಕೊಳ್ಳೋದು. ಓಹೋ, ಏನೇನೋ ಇಟ್ಟಿದ್ದೀರಾ ಸುಚಿತ್ರಾ, ನೀವು ಬೇಕಾದಷ್ಟು ಇಟ್ಟಿದ್ದೀರಾ. ಇನ್ನ ಚಿಕನ್ ಚೀಸ್ ಬಾಲ್ಸ್ ಅಂದ್ರೆ ಚೀಸ್ ಇರಲೇಬೇಕು ಅದರೊಳಗೆ. ವೆರಿ ಗುಡ್. ಓಹೋ, ಅದು ತಿನ್ಬೇಕಾದ್ರೆ ಅದ್ಭುತವಾಗಿರುತ್ತಿದ್ದು. ಹೌದು, ಒಳಗಡೆ ನೀವು ಕಟ್ ಓಪನ್ ಮಾಡಿದಾಗ, Okay. ಕಟ್ ಮಾಡಿದಾಗ ಚೀಸ್ ಹಾಗೆ ಮೆಲ್ಟ್ ಆಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಅದು. Yes. ಇವಾಗ ಒಂದ್ಸತಿ ಎಗ್ ಅಲ್ಲಿ ಡಿಪ್ ಮಾಡಿ ಮತ್ತೆ ಬ್ರೆಡ್ ಕ್ರಮ್ಸ್ ಅಲ್ಲಿ ರೋಲ್ ಮಾಡಿ ಡೀಪ್ ಫ್ರೈ ಮಾಡಿ. ಹಾಕಿ ಮೇಡಮ್, ಹಾಕಿ ಮೇಡಮ್, ಪಟ 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 ಅಂತ ಹಾಕಿ. ಓಕೆ, ಹಾಕಿ 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 ಆಗಿದೆ. ಅದೇ ಹಾಕಿ ಮೇಡಮ್. ಚಿಕನ್ ಚೀಸ್ ಬಾಲ್. ಮಕ್ಳಿಗೂ ಈ ಸ್ನಾಕ್ ಐಟಮ್ ತುಂಬಾ ಇಷ್ಟ ಆಗುತ್ತೆ. ಓ, ಇಷ್ಟೊಂದೆಲ್ಲ ಮಾಡ್ಕೊಟ್ರೆ 1/4 kg 12 ಮಾಡ್ಕೊಟ್ರೆ ಮಕ್ಳಿಗೆ ಅಂದ್ರೆ ಚಿಕನ್ ಅಂದ್ರೆ ತುಂಬಾನೇ ಇಷ್ಟ. ಮಕ್ಳಿಗೆಲ್ಲ ಏನಿಲ್ಲ, ಅದ್ರಲ್ಲೂ ಈ ತರ ಡಿಫ್ರೆಂಟ್ ವೆರೈಟೀಸ್ ಮಾಡಿದಾಗ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಕಲರ್ ಹೆಂಗಿರ್ಬೇಕು? ಲೈಟ್ ಆಗಿ ಬ್ರೌನ್ ಇರ್ಬೇಕಲ್ಲ? ತುಂಬಾ ಡಾರ್ಕ್ ಬ್ರೌನ್ ಬೇಡ. ಓಕೆ,
ನೋಡಿ ತೆಗೆದು ಬಿಡ್ತೇವೆ. ತೆಗೀರಿ, ಸಾಕು ಸಾಕು. ವೆರಿ ಗುಡ್. ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಹಿಂಗೆ ಇವಾಗಲೇ ತಿಂದಾಗಿನ ಹೆಂಗಿರ್ಬೇಕ್ರಿ, ಹೊರಗಡೆ ಚೀಸು, ಹೌದು, ಚಿಕನ್ನು, ಓಹ್ ಫ್ಯಾಂಟಾಸ್ಟಿಕ್. ಸಿಕ್ಕಾಪಟ್ಟೆ ಸಖತ್ತಾಗಿ ಬಂತ್ರಿ ಸುಚಿತ್ರಾ, ಮಾತಾಡಂಗಿಲ್ರಿ ಯಾರುವೆ. ಚಿಕನ್ ಚೀಸ್ ಬಾಲ್ಸ್ ನೋಡಿ ರುಚಿ ಹೇಳಿ. ಇನ್ನು ನೋಡೋದೇನು ಬೇಕಾಗಿಲ್ಲ, ಮಾಡೋ ಕ್ರಮದಲ್ಲೇ ಗೊತ್ತಾಗೋಗುತ್ತೆ. ಇದು ನಾವು ತೋರಿಸ್ತಾ ಇರೋಂಥ ಪಾರ್ಟಿಯ ಫುಡ್ಗಳು. ಈ ಪಾರ್ಟಿ ಫುಡ್ನ ನೀವು ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಮನೆಯವರೆಲ್ಲ ಒಟ್ಟಿಗೆ ಸೇರಿದಾಗ ಈ ಥರ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ನಾವು ಹೇಳ್ತಾ ಇದೀವಿ. ಸುಚಿತ್ರಾ ಅವ್ರು ಯಾವ ರೀತಿ ಇದನ್ನ ಚಿಕನ್ ಚೀಸ್ ಬಾಲ್ ಇದಕ್ಕೆ ಹೆಸರು, ಈ ಚಿಕನ್ ಚೀಸ್ ಬಾಲನ್ನ ಯಾವ ರೀತಿ ಮಾಡಿದ್ರು ಅಂತ ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಚೀಸ್ ಬಾಲ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿದ ಚಿಕನ್ ಕೈಮಾ ಹಾಕಿ ಬ್ಲೆಂಡ್ ಮಾಡಿ. ಇದನ್ನು ಒಂದು ಬೌಲ್ಗೆ ಹಾಕಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಬ್ರೆಡ್ ಅನ್ನು ನೀರಿನಲ್ಲಿ ಅದ್ದಿ ಹಿಂಡಿ ಹಾಕಿ ಉಪ್ಪು ಸೇರಿಸಿ ಕಲಸಿ. ಕೈಮಾ ಮಿಶ್ರಣಕ್ಕೆ ಸಣ್ಣಗೆ ಹೆಚ್ಚಿದ ಚೀಸ್ ಹಾಕಿ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿ ಮೊಟ್ಟೆ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಚಿಕನ್ ಚೀಸ್ ಬಾಲ್ ಸವಿಯಲು ಸಿದ್ಧ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಟೇಸ್ಟ್ ಮಾಡೋದಾ? ಮಾಡ್ಬಿಡ. ಚೀಸ್ ಹುಡುಕ್ತೆ ಸಿಕ್ಕಿಲ್ಲ, ಅದು ಮೆಲ್ಟ್ ಆಗಿ ಹೋಗುತ್ತಲ್ಲ, ಇದೆ ಟೇಸ್ಟ್ ಗೊತ್ತಾಗುತ್ತೆ. ಇದೆ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಿಮ್ಮಲ್ಲಿ ಪಾರ್ಟಿ ಮಾಡಿದಾಗ ಮರ್ಯಾದೆ ಇದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಚಿತ್ರಾ ಅವರು. ಓಕೆ, ಥ್ಯಾಂಕ್ ಯು. ನಾಳೆಗೆ ಬರ್ತೀವಿ ರೀ. ಥ್ಯಾಂಕ್ ಯು ರೀ. ವೆಲ್ಕಮ್. ರಂಜಾನ್ ಹಬ್ಬದಲ್ಲಿ ಅದ್ರ ಜೊತೆಗೆ ನಾವು ಈ ಪಾರ್ಟಿ ಸ್ಪೆಷಲಲ್ಲಿ ಅದ್ಭುತವಾಗಿರೋ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದೀವಿ. ಏನೆಯೋ ಮತ್ತೊಮ್ಮೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್ನ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ